ಸರ್ ಎಲ್ಲರಿಗೂ ನಮಸ್ಕಾರ. ಸರ್ ಕೇಳಿಸ್ತಿದೆ ಅಲ್ಲ ಸರ್ ನನ್ನ ಮಾತು? ಎಸ್ ಸರ್. ಆ, ಕನ್ನಡ ನಾಡಿನ ಅನೇಕ ಹಿರಿಯ ಕಿರಿಯರೆಲ್ಲರೂ ನಮ್ಮ ಆ, ಕಾವ್ಯ ಕರ್ನಾಟಕದ ಕೆಲಸವನ್ನ ಶ್ಲಾಘಿಸ್ತಾ ಇದ್ದಾರೆ. ಕಾವ್ಯ ವಿಮರ್ಶೆಯ ಈ ಸಂದರ್ಭದಲ್ಲಿ ತುರ್ತಾಗಿ ಅವಶ್ಯಕವಾಗಿ ಬೇಕಾದಂತ ಒಂದು ಕೆಲಸವನ್ನ ಬಸವರಾಜ್ ಕೋಡ್ಗುಂಟಿ ಅವರ ಬಳಗ ಅವರ ನೇತೃತ್ವದಲ್ಲಿ ಮಾಡ್ತಾ ಇದೆ ಅಂತ ಹೇಳಿ ಅನೇಕ ತಮ್ಮ ಅಭಿಪ್ರಾಯಗಳನ್ನ ಹಂಚ್ಕೊಂಡಿದ್ದಾರೆ. ಅದು ನಮಗೆ ಖುಷಿ ಸಂಗತಿ. ನಮ್ಮ ಕೆಲಸ ಮತ್ತೆ ನಮ್ಮ ಈ ಕಾರ್ಯದ ಒಂದು ಉರುಪಿಗೆ ಒಂದು ಮೆರುಗನ್ನ ಕೊಟ್ಟಿದೆ ಅಂತ ಹೇಳಿ ಈ ಖುಷಿ ಸಂಗತಿಯನ್ನ ಎಲ್ಲರಿಗೆ ಈ ಸಂದರ್ಭದಲ್ಲಿ ಹಂಚಿಕೊಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡ್ತಾ ಇದ್ದೇನೆ. ಭಂಡಾರ ಪ್ರಕಾಶನ ಮಸ್ಕಿ ಕಾವ್ಯ ಕರ್ನಾಟಕ 100 ಅನುವಾದ 20ರ ಭಾಗದಲ್ಲಿ ಇವತ್ತಿನ ಉಪನ್ಯಾಸದ ಸಂಖ್ಯೆ 77. ಇವತ್ತಿನ ಒಂದು ಉಪನ್ಯಾಸದಲ್ಲಿ ನಮ್ಮ ಜೊತೆಗೆ ವಿಮರ್ಶಕರು ಆದಂತ ಸಂಕೇತ್ ಪಾಟೀಲ್ ಸರ್ ಇದ್ದಾರೆ. ಅವರಿಗೆ ನಾನು ಪ್ರೀತಿಪೂರ್ವಕವಾಗಿ ಎಲ್ಲರ ಪರವಾಗಿ ಸ್ವಾಗತವನ್ನ ಕೋರ್ತೇನೆ ಸರ್. ನಿಮ್ಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್ ಅವರು ಇವತ್ತಿನ ಉಪನ್ಯಾಸದಲ್ಲಿ ಸ್ಯಾಫೋ ಕವಿಯಾದಂತಹ ಗ್ರೀಕ್ ಕವಿ ಅವರು ಬರೆದಿರುವಂತಹ ಬ್ರೋಚಿಯ ಎಂಬ ಒಂದು ಕವನದ ಕುರಿತು ಮಾತನಾಡ್ತಾರೆ. ಇದನ್ನ ಕನ್ನಡಕ್ಕೆ ವಿಜಯಲಕ್ಷ್ಮಿ KN ಎಂಬ ಅನುವಾದಕರು ಕನ್ನಡಕ್ಕೆ ತಂದಿದ್ದಾರೆ. ಈ ಬ್ರೋಚಿಯ ಕವಿತೆಯ ಕುರಿತು ವಿಮರ್ಶಕರು ಸಂಕೇತ್ ಪಾಟೀಲ್ ಸರ್ ಅವರು 40ರಿಂದ 50 ನಿಮಿಷಗಳ ಕಾಲ ಇನ್ನು ಹೆಚ್ಚು ಮಾತನಾಡ್ತಾರೆ. ಅದರ ಜೊತೆಗೆ ಪ್ರಾಯೋಗಿಕ ವಿಮರ್ಶೆಗೆ ಒಳಪಡಿಸ್ತಾರೆ. ಅದಕ್ಕಿಂತ ಮುಂಚೆ ನಾನು ಸಂಕೇತ್ ಪಾಟೀಲ್ ಸರ್ ಅವರ ಒಂದು ಕಿರು ಪರಿಚಯನ ಮಾಡ್ಕೊಡೋದಕ್ಕೆ ಬಯಸ್ತೇನೆ. ಸಂಕೇತ್ ಪಾಟೀಲ್ ಸರ್ ಅವರು ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಬೆಟಗೇರಿಯವರು. ಬೆಂಗಳೂರಿನಲ್ಲಿ ನೆಲೆಸಿರುವಂತ ಇವರು ಗಣಕ ವಿಜ್ಞಾನ ಕ್ಷೇತ್ರದಲ್ಲಿ PhD ಪದವಿಯನ್ನ ಪಡೆದು ಸಣ್ಣ ಸಾಫ್ಟ್ವೇರ್ ಕಂಪನಿ ಕಟ್ಟಿ ಬೆಳೆಸ್ತಾ ಇದ್ದಾರೆ. ಚಿಕ್ಕಂದಿನಿಂದಲೂ ಕೂಡ ಸಾಹಿತ್ಯದಲ್ಲಿ ಆಸಕ್ತಿ ಬೆಳೆಸ್ಕೊಂಡ ಇವರು ಆಗಾಗ ಕವಿತೆ, ಕತೆ, ಲೇಖನಗಳನ್ನ ಬರೆದಿದ್ದು ಕೂಡ ಉಂಟು. ಕನ್ನಡ ಸಾಹಿತ್ಯದೊಂದಿಗೆ ವಿಶ್ವ ಸಾಹಿತ್ಯದ ಬಗ್ಗೆಯೂ ಕೂಡ ಇವರ ವಿಶೇಷ ಒಲವು ಇದೆ. ಅನುವಾದ ಕಲೆಯೂ ಕೂಡ ಆ ಆಪ್ತವಾಗಿ ಇವರು ಹೊಂದ್ಕೊಂಡಿದ್ದಾರೆ. ಇದುವರೆಗೆ ಅನೇಕ ಭಾಷೆಗಳ ಬಿಡಿ ಕವಿತೆಗಳ ಮತ್ತು ಕಥೆಗಳನ್ನ ಇವರು ಕನ್ನಡಕ್ಕೆ ಅನುವಾದಿಸಿದ್ದಾರೆ. ಕೊನರು ಸಾಹಿತ್ಯಿಕ ಸಾಂಸ್ಕೃತಿಕ ಆನ್ಲೈನ್ ಕಿರುಪತ್ರಿಕೆಯನ್ನು ಕೂಡ ಸರ್ ಅವರು ಆರಂಭಿಸಿ ಪುಸ್ತಕ, ವಿಮರ್ಶೆ, ಪ್ರಬಂಧಗಳನ್ನ ಕೂಡ ಬರಿತಾ ಇದ್ದಾರೆ. ಇತ್ತೀಚೆಗೆ ಪೆಗ್ಗಿ ಮೋಹನ್ ಅವರ ವಂಡರರ್ಸ್ ಕಿಂಗ್, ಮರ್ಚೆಂಟ್ಸ್, ದ ಸ್ಟೋರಿ ಆಫ್ ಇಂಡಿಯಾ ಥ್ರೂ ಇಟ್ಸ್ ಲ್ಯಾಂಗ್ವೇಜಸ್ ಕೃತಿಗಳನ್ನ ಅಲೆಮಾರಿಗಳು, ಅರಸರು, ವರ್ತಕರು, ಭಾಷೆಗಳ ಹಾದಿಗುಂಟ, ಭಾರತದ ಕಥನ ಅಂತ ಹೇಳಿ ಎಂಬ ಹೆಸರಿನಲ್ಲಿ ಸರ್ ಅವರು ಕನ್ನಡಕ್ಕೆ ತಂದಿದ್ದಾರೆ. ಇದು ನಮಗೆ ಖುಷಿ ಸಂಗತಿ. ಸರ್ ಅವರ ಈ ಕಿರು ಪರಿಚಯನ ಮಾಡ್ಕೊಡೋದಕ್ಕೆ ನಾನು ತುಂಬಾ ಸಂತೋಷ ಪಡ್ತಾ ಇದ್ದೇನೆ. ಇಷ್ಟು ಸರ್ ಅವರ ಒಂದು ಪರಿಚಯ. ಅವರಿಗೆ ಈ ವೇದಿಕೆ ಬಿಡುಕೊಳ್ಳೋಕ್ ಮುಂಚೆ ಎಲ್ಲರೂ ನಮ್ಮ ಆಡಿಯೋ ವಿಡಿಯೋವನ್ನ ಮ್ಯೂಟ್ ಮಾಡ್ಕೊಂಡು ಸರ್ ಅವರ ಉಪನ್ಯಾಸಕ್ಕೆ ನಾವು ಅನುವು ಮಾಡಿಕೊಡ್ಬೇಕಂತ ಹೇಳಿ ಎಲ್ಲರ ಒಂದು ವಿನಂತಿ ಮಾಡ್ಕೊಳ್ತೇನೆ. ಸರ್. ಥ್ಯಾಂಕ್ ಯು ಸರ್. ಎಲ್ರಿಗೂ ನಮಸ್ಕಾರ. ಕಾವ್ಯ ಕರ್ನಾಟಕ 100 ಪ್ರಾಯೋಗಿಕ ವಿಮರ್ಶೆಯ ಸರಣಿಯಲ್ಲಿ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟ ಇದನ್ನು ನಡೆಸುತ್ತಿರುವ ಭಂಡಾರ ಪ್ರಕಾಶನ ತಂಡದವರಿಗೆ ನನ್ನ ವಂದನೆಗಳು. ಈ ಸರಣಿಯ 10 ಉಪನ್ಯಾಸಗಳನ್ನ ನಾನು ಕೇಳಿ ಆನಂದಿಸಿದ್ದೇನೆ. ನಾನು ಒಂದರ್ಥದಲ್ಲಿ ಗುಂಪಿಗೆ ಸೇರದವ, ಯಾಕಂದ್ರೆ ನಾನು ವಿಮರ್ಶಕನೇನಲ್ಲ, ಸಾಹಿತ್ಯದ ವಿದ್ಯಾರ್ಥಿಯೂ ಅಲ್ಲ, ಸಾಹಿತ್ಯಾಸಕ್ತ ಅಷ್ಟೇ. ತಕ್ಕ ಮಟ್ಟಿಗೆ ಓದ್ಕೊಂಡಿದ್ದೇನೆ, ಆದ್ರೆ ಬರೆದದ್ದು ತೀರಾ ಕಡಿಮೆ. ಈ ರೀತಿಯಲ್ಲಿ ಮಾತಾಡಿದ್ದಂತೂ ಇಲ್ವೇ ಇಲ್ಲ ಅನ್ಬೋದು. ಹಾಗಿದ್ದು ಬಸವರಾಜ್ ಕೋಡ್ಗುಂಟಿ ಅವರು ಅದು ಹೇಗೋ ನನ್ನ ಪತ್ತೆ ಹಚ್ಚಿ ಫೋನ್ ಮಾಡಿ ಈ ವೇದಿಕೆಯಲ್ಲಿ ಮಾತಾಡ್ಬೇಕು ಅಂತ ಕೇಳಿದ್ರು. ಅವರು ಹೇಳಿದಾಗ ನಾನು ಸಂಕೋಚದಿಂದ ಒಪ್ಕೊಂಡೆ. ಮತ್ತಿನ್ನು ವಿಮರ್ಶೆ, ಉಪನ್ಯಾಸ ಮೊದಲಾದ ಪದಗಳು ಸ್ವಲ್ಪ ನನಗೆ ವಜನಾದ ಪದಗಳು ಅಂತ ಅನ್ಸುತ್ತೆ. ನನ್ನ ಒಲವು ಯಾವಾಗ್ಲೂ ಹಗುರತನದ ಕಡೆ. ಹೀಗಾಗಿ ಇವತ್ತು ನನ್ನ ಒಂದಷ್ಟು ಅನಿಸಿಕೆಗಳನ್ನ ಹಂಚಿಕೊಳ್ಳೋದಿಕ್ಕೆ ಇಲ್ಲಿ ಬಂದಿದ್ದೇನೆ ಅಂತ ಹೇಳ್ತೀನಿ. ಪ್ರೊಫೆಸರ್ ಕೋಡ್ಗುಂಟಿ ಅವರಿಗೂ ಮತ್ತು ಇಷ್ಟು ದಿನ ನನ್ನ ಜೊತೆ ಸಂವಾದದಲ್ಲಿದ್ದ ಮಧು ಬಿರಾದಾರ್ ಅವರಿಗೂ ವಿಶೇಷ ಕೃತಜ್ಞತೆಗಳನ್ನ ಹೇಳಿ ನನ್ನ ಮಾತು ಮುಂದುವರಿಸ್ತೀನಿ. ಮತ್ತೆ ಇದಿಷ್ಟು ತಪ್ಪೊಪ್ಪಿಗೆ ಮತ್ತ ಅಲ್ಲಿಗಳತ್ತ ಆದ ನಂತರ ಇವತ್ತಿನ ಕವಿತೆಯ ವಿಚಾರಕ್ಕೆ ಬರೋಣ. ಅದಕ್ಕೂ ಮೊದಲು
ಈ ಭಂಡಾರ ಪ್ರಕಾಶನದವರ ಮಸ್ಕಿಯ ಬಗ್ಗೆ ಒಂದು ಮಾತು ಹೇಳಬೇಕು ಅನಿಸ್ತು. ಆ ಊರಿನ ಬಗ್ಗೆ ನನಗೆ ಹೆಚ್ಚೇನು ಗೊತ್ತಿಲ್ಲ. ಆದ್ರೆ ಅಲ್ಲಿ ಸುಮಾರು 110 ವರ್ಷಗಳ ಹಿಂದೆ ಅಶೋಕನ ಕಾಲದ ಒಂದು ಕಲ್ಬರಹ ಅಥವಾ ಶಿಲಾಶಾಸನ ಸಿಕ್ಕಿತ್ತು ಅಂತ ಗೊತ್ತಾಯ್ತು. ಅದಷ್ಟೇ ಅಲ್ಲ, ಅಶೋಕನ ಹೆಸರಿರುವ ಅಂದ್ರೆ ಆ, ದೇವಾನಾಂ ಪ್ರಿಯ ಅಶೋಕ ಅಂತ ಅವನ ಹೆಸರನ್ನು ಸೇರಿಸ್ಕೊಂಡು ಹೇಳಿರೋ ಚಾರಿತ್ರಿಕ ಮಹತ್ವ ಮತ್ತು ಅವಳ ಕಾವ್ಯ ನಮ್ಮ ಕೈಗೆ ದಕ್ಕಿದ ಬಗೆಯನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಚೂರು ಆಚೀಚೆ ಹೋಗಬೇಕಾಗಬಹುದು. ಅದು ತಪ್ಪಾಗ್ಲಿಕ್ಕಿಲ್ಲ ಅಂದ್ಕೊಂಡಿದ್ದೇನೆ. ಆ ಹಾಗೆ ನೋಡಿದ್ರೆ ನಮ್ಗೆ ಸ್ಯಾಫೋ ಬಗ್ಗೆ ಗೊತ್ತಿರೋದು ತೀರಾ ಕಡಿಮೆ. ಅವಳು ಬದುಕಿದ್ದ ಅಂತ ಹೇಳಲಾಗುತ್ತೆ. ಸ್ಯಾಫೋ ಮುಖ್ಯವಾಗಿ ಮತ್ತು ಮೊಟ್ಟ ಮೊದಲಿಗೆ ಒಬ್ಬ ಸಂಗೀತಗಾರಳು. ಲಾಯರ್ ಎಂಬ ತಂತಿವಾದ್ಯವನ್ನ ನುಡಿಸ್ತಾ ಇದ್ಳು ಅವಳು. ಅದನ್ನು ನುಡಿಸ್ತಾ ಅದರ ಜೊತೆಗೆ ಹಾಡುತ್ತಿದ್ದ ಹಾಡುಗಳನ್ನ ಲಿರಿಕ್ಸ್ ಅಥವಾ ಅದು ಲಿರಿಕ್ ಪೋಯಟ್ರಿ ಅಂತ ಆಗುತ್ತೆ. ಅವು ಮುಖ್ಯವಾಗಿ ಭಾವಗೀತೆಗಳು. ಅವಳ ಕಾವ್ಯದಲ್ಲಿ ಬಹಳಷ್ಟು ಕಡೆ ಅವಳು ಈ ಲೈರ್ ವಾದ್ಯವನ್ನೇ ಆವಾಹಿಸೋದನ್ನ ಕೂಡ ನಾವು ಕಾಣಬಹುದು. ಒಂದ್ ಕಡೆ ಹೀಗೆ ಹೇಳ್ತಾಳೆ, ಎದ್ದೇಳು ನನ್ನ ದಿವ್ಯ ಲೈರ್ ವಾದ್ಯವೇ, ಎದ್ದು ನನ್ನ ವಾಣಿಗೊಂದು ವೀಣೆಯಾಗು ಅಂತ ಹೇಳ್ತಾಳೆ. ಅಲ್ಲದೆ ಅವಳು ಒಂದು ವಿಶೇಷ ಬಗೆಯ ಲೈರ್ ವಾದ್ಯವನ್ನ ಕಂಡು ಹಿಡಿದ್ರಂತೆ. ಆಮೇಲೆ ಈ ಲೈರ್ ವಾದ್ಯಗಳನ್ನ ಮೀಟೋದಕ್ಕೆ ಬೇಕಾದ ಪ್ಲೆಕ್ಟ್ರಾನ್ ಅಥವಾ ಪ್ಲೆಕ್ಟ್ರಮ್ ಅಂತೀವಿ. ಈ ಗಿಟಾರ್ ನುಡಿಸೋರು ಅವರು ಬಳಸ್ತಾರೆ. ಆ ರೀತಿಯದ್ದು ಅದನ್ನ ಅವಳು ಕಂಡು ಹಿಡಿದ್ರಂತೆ. ಮತ್ತೆ ಒಂದು ಅವಳದೇ ವಿಶಿಷ್ಟವಾದ ಸಂಗೀತದ ಶೈಲಿಯನ್ನು ಕೂಡ ಕಂಡು ಹಿಡಿದ್ರು ಅಂತ ಹೇಳ್ತಾರೆ. ಪ್ರಾಚೀನ ಕಾವ್ಯ ಪರಂಪರೆಯಲ್ಲಿ ಸ್ಥೂಲವಾಗಿ 3 ಬಗೆಯ ವಿಂಗಡಣೆ ಇತ್ತು. ಒಂದು ಡ್ರಾಮಾ, ಇನ್ನೊಂದು ಎಪಿಕ್ ಅಂದ್ರೆ ಪುರಾಣಗಳು, ಮತ್ತೆ ಲಿರಿಕ್ಸ್ ಭಾವಗೀತೆಗಳು. ಸಾಮಾನ್ಯ ಶಕ ಪೂರ್ವ 7ರಿಂದ 5ನೇ ಶತಮಾನದ ಕಾಲವನ್ನ ಗ್ರೀಸ್ನ ಲಿರಿಕ್ ಏಜ್ ಅಂತ ಕರೀತಾರೆ. ಆ ಕಾಲದಲ್ಲಿ ಸುಮಾರು 9 ಮುಖ್ಯ ಲಿರಿಕ್ ಕವಿಗಳನ್ನ ಗುರುತಿಸ್ತಾರೆ. ಅದರಲ್ಲಿ ಎಲ್ಲರೂ ಒಪ್ಪುವಂತೆ ಸ್ಯಾಫೋ ಬಹಳ ಮುಖ್ಯರು. ಅವಳ ಪ್ರಸಿದ್ಧಿ ಮೊದಲಿಂದ ಇತ್ತು, ಪ್ರಾಚೀನ ಕಾಲದಿಂದಲೇ ಅವಳು ಪ್ರಸಿದ್ಧರಾಗಿದ್ರು. ಆಮೇಲೆ ಮಧ್ಯಯುಗದಲ್ಲಂತೂ ಅವಳ ಕಾವ್ಯದ ತುಣುಕುಗಳು ಅಲ್ಲಿ ಇಲ್ಲಿ ಸಿಕ್ಕಿ ಮತ್ತೆ ಅದು ಅವಳು ಮುಂಚೂಣಿಗೆ ಬಂದಳು. ಅದು ನಡೀತಾನೆ ಇದೆ. ಆ ಕಾಲದಲ್ಲೇ, ಪ್ರಾಚೀನ ಕಾಲದಲ್ಲೇ ಅವಳನ್ನ 10ನೆಯ ಮ್ಯೂಸ್ ಅಂತ ಕರೆದಿದ್ದು ಇದೆ. ಮ್ಯೂಸ್ ಅಂದ್ರೆ ಗ್ರೀಕ್ ನಲ್ಲಿ ಗ್ರೀಕ್ ಪ್ಯಾಂಥಿಯಾನ್ ಅಂತ ಹೇಳ್ತಾರೆ. ಗ್ರೀಕ್ ದೇವರುಗಳ ಸಾಲಿನಲ್ಲಿ ಕಲೆ, ಸಾಹಿತ್ಯ, ಸಂಗೀತ, ವಿಜ್ಞಾನ ಇಂಥವೆಲ್ಲ ಒಟ್ಟಾರೆ ಎಲ್ಲಾ ರೀತಿಯ ಕಲೆಗಳ ಅಧಿದೇವತೆಗಳು ಮ್ಯೂಸ್ಗಳು. ಅವರು ಜ್ಯೂಸ್ ಅಂತ ಅವರೇನು ಸುಪ್ರೀಂ ಗಾಡ್, ಅವರ ಮುಖ್ಯ ದೇವತೆ, ಗ್ರೀಕರ ಮುಖ್ಯ ದೇವತೆ ಏನಿದ್ದಾನೆ, ಅವನ 9 ಮಕ್ಕಳು ಮ್ಯೂಸ್ಗಳು.
ಹೀಗಾಗಿ ಸ್ಯಾಫೋ 10ನೇಯವಳು. ಆ, ಹಾಗೆ ಅವಳನ್ನ ಕವಿಯತ್ರಿ ಅಂತಷ್ಟೇ ಗುರುತಿಸಲಾಗಿದೆ. ಅಂದ್ರೆ ಈಗ ಕವಿ ಅಂತ ಹೇಳಿದ್ರೆ ಗ್ರೀಕ್ ಹಳೆಯ ಗ್ರೀಕ್ ಕವಿಗಳಲ್ಲಿ ಕವಿ ಅಂತ ಹೇಳಿದ್ರೆ ಹೋಮರ್ ಅಂತ ಆದ್ರೆ, ಕವಿಯತ್ರಿ ಅಂತಂದ್ರೆ ಸ್ಯಾಫೋ ಅನ್ನೋ ಅರ್ಥದಲ್ಲಿ ಕೂಡ ಅಂದ್ರೆ ಅವಳಷ್ಟು ಪ್ರಸಿದ್ಧಳಾಗಿದ್ರು ಅಂತಾನು ನಮಗೆ ಗೊತ್ತಾಗುತ್ತೆ. ಆ, ಅವಳ ಕಾಲಾನಂತರ ಬಂದ ಸಾಕ್ರೆಟಿಸ್, ಪ್ಲೇಟೋ ಮೊದಲಾದ ಅರಿಸ್ಟಾಟಲ್ ಮೊದಲಾದ ತತ್ವಜ್ಞಾನಿಗಳು ಕೂಡ ತಮ್ಮ ಹಲವು ಚರ್ಚೆಗಳಲ್ಲಿ ಸ್ಯಾಫೋಳನ್ನ ಉಲ್ಲೇಖಿಸಿ ತಮ್ಮ ವಾದಗಳನ್ನ ಮಂಡಿಸೋದು ನಮಗೆ ಕಂಡು ಬರುತ್ತೆ. ಅದರ ದಾಖಲೆಗಳು ಇವೆ. ಸ್ಯಾಫೋ ತನ್ನ ಕಾಲದಲ್ಲಿ ಸಾಕಷ್ಟು ಕಾವ್ಯ ಬರೆದಿದ್ದಳು ಅಂತ ಕಾಣುತ್ತೆ. ಆ ಈ ಬರೆದಿದ್ದಳು ಅಂತ ಹೇಳೋದು ಸ್ವಲ್ಪ ಸಮಸ್ಯಾತ್ಮಕ. ಬರೆದಿದ್ದಳು ಅನ್ನೋಕ್ಕಿಂತ ಕಟ್ಟಿದ್ದಳು ಅನ್ಬಹುದೇನೋ. ಯಾಕಂದ್ರೆ ಅವಳು ಅಕ್ಷರ ಬಲ್ಲವಳಾಗಿದ್ದಳೋ ಇಲ್ವೋ ಅನ್ನೋದು ನಮಗೆ ಸ್ಪಷ್ಟವಾಗಿ ಗೊತ್ತಿಲ್ಲ. ಸುಮಾರು 8ನೆಯ ಶತಮಾನದ ವೇಳೆಗೆ, ಅಂದ್ರೆ ಹೋಮರ್ ಇದ್ದ ಕಾಲಕ್ಕೆ ಗ್ರೀಕರು ಬರವಣಿಗೆಯನ್ನ ಶುರು ಮಾಡ್ಕೊಂಡಿದ್ರು. ಅವರು ಸುಮೇರಿಯನ್ರಿಂದ ಅದನ್ನ ಒಂದೊಂದು ಆಲ್ಫಾಬೆಟ್, ಒಂದು ಅಕ್ಷರಮಾಲೆಯನ್ನು ಪಡ್ಕೊಂಡು ಅದನ್ನ ಅಳವಡಿಸ್ಕೊಂಡಿದ್ರು. ಗ್ರೀಕ್ ಆಲ್ಫಾಬೆಟ್ ಆಗಿ ಅಳವಡಿಸ್ಕೊಂಡಿದ್ರು. ತಮ್ಮದೇ ಒಂದು ರೀತಿಯ ವಿಶಿಷ್ಟವಾದ ಪೆನ್ ಅನ್ನ ಅವರು ಕಂಡು ಹಿಡಿದಿದ್ರು. ಅದನ್ನ ಸ್ವಲ್ಪ ಇದು ಆಚೀಚೆ ಹೋಗ್ತಾ ಇದೆ, ಬಟ್ ಅದ್ರ ಇರ್ಲಿ. ಕಲ್ಮೋಸ್ ಅನ್ನುವ ಗಿಡದ ಅಥವಾ ಒಂದು ಹುಲ್ಲು ಅಥವಾ ಜೊಂಡಿನಿಂದ ಮಾಡಿದ ಒಂದು ಪೆನ್ನು, ಅದನ್ನ ಬಳಸ್ತಿದ್ರು. ಆ ಕಲ್ಮೋಸ್ ಅನ್ನುವುದು ಈ ಬಹಳಷ್ಟು ಈ ಈಜಿಪ್ಷಿಯನ್ ಮತ್ತು ಗ್ರೀಕ್ ಪದಗಳು ಈಗಲೂ ನಮಗೆ ಬೇರೆ ಬೇರೆ ರೂಪದಲ್ಲಿವೆ. ಪ್ಯಾಪಿರಸ್ ಎನ್ನುವ ಗಿಡದಿಂದ ಮಾಡಿದ, ಅದರ ತೊಗಟೆಯಿಂದ ಮಾಡಿದ್ದು ಅದು ಪೇಪರ್ ಆಗಿದೆ. ಬಿಬ್ಲೋಸ್ ಅನ್ನೋ ಒಂದು ಗಿಡ ಇತ್ತು, ಅದು ಬುಕ್ ಅನ್ನುವ ರೀತಿಯಲ್ಲಿ ಮುಂದೆ ನಮಗೆ ಬಂದಿದೆ ಇಂಗ್ಲಿಷ್ಗೆ. ಈ ಕಲ್ಮೋಸ್ ಅನ್ನೋದು ಅರೇಬಿಕ್ ಮೂಲಕ ಕಲಂ ಆಗಿ ಹಿಂದಿ ಉರ್ದು ಅಲ್ಲೂ ಇದೆ. ಇರ್ಲಿ, ಅದೆಲ್ಲ ಈ ಬರವಣಿಗೆಯ ಚರಿತ್ರೆ. ಆದರೆ ಸ್ಯಾಫೋಗೆ ಬರವಣಿಗೆ ಗೊತ್ತಿತ್ತೋ ಇಲ್ಲೋ ಅನ್ನೋದು ನಮಗೆ ಸ್ಪಷ್ಟವಾಗಿ ಗೊತ್ತಿಲ್ಲ. ಯಾಕಂದ್ರೆ ಅವಳ ಕಾಲದಲ್ಲಿ ಅದಿನ್ನು ಅಷ್ಟು ಸಾಮಾನ್ಯ ಬಳಕೆಯಲ್ಲಿ ಬಂದಿರಲಿಲ್ಲ ಅನ್ಸುತ್ತೆ. ಆದ್ರೆ ಸ್ಯಾಫೋ ಸ್ವಲ್ಪ ಉಚ್ಚ ವರ್ಗದವಳು ಇದ್ದಿದ್ರಿಂದ ಅವಳು ಕಲ್ತಿರ್ಲೂಬಹುದು. ಹೀಗಾಗಿ ಅದು ನಮಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಏನು ಅಂದ್ರೆ ಸ್ಯಾಫೋ ಸುಮಾರು 10-12 ಸಾವಿರ ಸಾಲುಗಳಷ್ಟು, ಅಂದ್ರೆ 9 ಸಂಪುಟಗಳಷ್ಟು ಕಾವ್ಯವಂತೂ ರಚಿಸಿದ್ದಂತೂ ಹೌದು. ಆದ್ರೆ ಮುಂದಿನ ಕಾಲದವರಿಗೆ ಸ್ಯಾಫೋ ದಕ್ಕಿದ್ದು ಮಾತ್ರ ಅಕ್ಷರಶಃ ತುಂಡು ತುಣುಕುಗಳಲ್ಲಿ, ಇನ್ ಫ್ರಾಗ್ಮೆಂಟ್ಸ್. ಅವಳ ಕವಿತೆಗಳು ಅಂತ ಹೇಳೋದೇ ಇಲ್ಲ, ಸಾಮಾನ್ಯವಾಗಿ ಫ್ರಾಗ್ಮೆಂಟ್ಸ್ ಆಫ್ ಸ್ಯಾಫೋ ಅಂತಾನೆ ಹೇಳ್ತಾರೆ. ಇವು ಅಕ್ಷರಶಃ ತುಂಡು ತುಣುಕು ಅಂತ ಯಾಕೆ ಹೇಳಿದೆ ಅಂದ್ರೆ, ಎಲ್ಲಿಯೋ ಸಿಕ್ಕ ಪ್ಯಾಪಿರಸ್ನ ತುಣುಕುಗಳಲ್ಲೋ ಅಥವಾ ಮುಂದಿನವರು ಅವಳ ಕವಿತೆಯ ತುಣುಕುಗಳನ್ನು ಬರೆದಿಟ್ಟುಕೊಂಡದ್ದು ಅಥವಾ ಉದ್ಧರಿಸಿದ್ದೋ, ತಮ್ಮ ಬೇರೆ ಕೃತಿಯಲ್ಲಿ ಉದ್ಧರಿಸಿದ್ದೋ, ಹೀಗೆ ಸಿಗುತ್ತಾ ಹೋದಂತೆ ಅವನ್ನೆಲ್ಲ ಸಂಗ್ರಹಿಸಿ ಸಂಕಲಿಸಿ ಮುಂದೆ ಅವು ಅನುವಾದ ಆಗ್ತಾನು ಹೋದ್ವು. ಇಂಗ್ಲಿಷ್ನಲ್ಲಿ ಹಲವು ಅನುವಾದಗಳು ಆಗುತ್ತಲೇ ಇವೆ. ಇನ್ನೂ ಅವಳ ಕಾವ್ಯದ ತುಣುಕುಗಳು ಸಿಗ್ತಾನೆ ಇವೆ. ಇತ್ತೀಚೆಗೆ ಅಂದ್ರೆ 2014ರಷ್ಟು ಈಚೆಗೆ ಅವಳ ಒಂದು ಕವಿತೆಯ ತುಣುಕು ಸಿಕ್ಕಿದೆ. ಅದು ಬ್ರದರ್ಸ್ ಅಂತ ಅದು ಅನುವಾದ ಆಗಿದೆ. ಅದರಿಂದ ಅವಳ ಬಯೋಗ್ರಫಿಯ ಬಗ್ಗೆ, ಅಂದ್ರೆ ಅವಳ ಕುಟುಂಬದ ಬಗ್ಗೆ, ಕೆಲವು ಅವಳ ತಮ್ಮಂದ್ರಿದ್ರು ಅಂತೆಲ್ಲ ಸ್ವಲ್ಪ ಗೊತ್ತಾಗುತ್ತೆ ನಮಗೆ. ಇದೆಲ್ಲ ಆಗ್ತಾ ಇದೆ. ಮತ್ತೆ ಆ ತುಣುಕುಗಳು ಬಹಳಷ್ಟು ಸಿಕ್ಕಿದ್ದು. ಕೆಲವು ಸಾಲುಗಳು ನಡುವೆ ಸಾಲುಗಳು ಬಿಟ್ಟು ಹೋಗಿವೆ, ಕೆಲವು ಕಡೆ ಒಂದೇ ಸಾಲಿದೆ, ಕೆಲವು ಕಡೆ ಒಂದೊಂದೇ ಪದ ಕೂಡ ಇದೆ. ಅವಳ ಇಡೀ ಕಾವ್ಯದಲ್ಲಿ ಪೂರ್ತಿಯಾಗಿ ಸಿಕ್ಕಿದೆ ಅಂತ ಹೇಳಲಾಗೋದು ಒಂದೇ ಒಂದು ಕವಿತೆ ಬಗ್ಗೆ. ಅದು ಓಡ್ ಟು ಆಫ್ರೋಡೈಟಿ ಅಂತ ಅದು ಇಂಗ್ಲಿಷ್ನಲ್ಲಿ ಹೇಳ್ತಾರೆ. ಆಫ್ರೋಡೈಟಿ ಅನ್ನೋಳು ಪ್ರೇಮ ಸೌಂದರ್ಯಗಳ ಗ್ರೀಕ್ ಅಧಿದೇವತೆ. ಆಫ್ರೋಡೈಟಿಗೆ ಕನ್ನಡದಲ್ಲಿ ಅಫ್ರೋದಿತೆ ಅಂತ, ಸಂವಾದಿಯಾಗಿ ಅಫ್ರೋದಿತೆ ಅಂತ ಅನ್ನುವ ಪದ ಬಳಸಲಾಗಿದೆ. ಒಂದು ಪದ್ಯದ ಕೆ.ಎಸ್. ನರಸಿಂಹಸ್ವಾಮಿ ಅವರ ಒಂದು ಪದ್ಯದ ಒಂದೆರಡು ಸಾಲುಗಳಿವೆ. ಸಾಗರದ ಬೆಳ್ನೊರೆಯ ನೊಗೆದಳ ಅಫ್ರೋದಿತೆ, ಪ್ರಣಯ ಸೌಂದರ್ಯಗಳ ಅಧಿದೇವತೆ ಅಂತ. ಈಗ ನಾನು ಈ ಸ್ಯಾಫೋಳ ಈ ಚಿಕ್ಕ ಈ ಪದ್ಯವನ್ನ ಸುಮ್ಮನೆ ಒಂದ್ಸಲ ಓದ್ತೀನಿ.
ಸಾಫ್‌ಳ ಕಾವ್ಯದ ಶೈಲಿ, ಅದರ ಮುಖ್ಯ ಥೀಮ್‌ಗಳು ನಿಮಗೆ ಗೊತ್ತಾಗುತ್ತೆ. ಮತ್ತು ಇದು ಚಾರಿತ್ರಿಕವಾಗಿ ಮಹತ್ವದ್ದು, ಯಾಕಂದ್ರೆ ಇದೊಂದೇ ಪೂರ್ಣ ಪದ್ಯ ಸಿಕ್ಕಿರೋದು. ಆದ್ರೆ ನಾನು ಇದನ್ನ ಚರ್ಚಿಸೋದಕ್ಕೆ ಹೋಗೋದಿಲ್ಲ. ನಾನು ಚರ್ಚಿಸೋದು ಇನ್ನೊಂದು ಪದ್ಯ. ಇದಾದ್ಮೇಲೆ ಅದಕ್ಕೆ ಬರ್ತೀನಿ. ಇದು ಅಫ್ರೋದಿತೆ. ಅಮರ ಪ್ರೇಮದ ಅಧಿದೇವತೆ ಅಫ್ರೋದಿತೆ, ವೈಭವ ಸಿಂಹಾಸನದ ಒಡೆಯ ಸ್ಯೂಸ್ ದೇವನ ಪುತ್ರಿ, ಮೋಹದ ಬಲೆಯ ನೇಯುವಾಕೆ. ನನ್ನ ಶೋಕತಪ್ತ ಹೃದಯವನ್ನು ಒಡೆಯದಿರು, ಬೇಡಿಕೊಳ್ಳುವೆನು ಓ ರಾಣಿ, ಬಾ ನನ್ನ ಬಳಿಗೆ. ದೂರ ನಿಂತರೆ ನಿನ್ನ ದನಿ ಕೇಳಿಸದು, ದೂರ ನಿಂತರೆ ನನ್ನ ದನಿ ಕೇಳಿಸದು ನಿನಗೆ. ನಿನ್ನ ತಂದೆಯ ಹೊನ್ನ ಅರಮನೆಯ ತೊರೆದು ಬಾ ರಥವೇರಿ, ಅಂದದ ಗುಬ್ಬಿಗಳ ಹಿಂದಿನ ರಥವನ್ನಿಳಿದು ಸ್ವರ್ಗ ಅಂತರಿಕ್ಷಗಳ ದಾಟಿ ಕಪ್ಪು ನೆಲಕ್ಕಿಳಿದಾಗ ನಿನ್ನ ದಿವ್ಯ ಮಂದಸ್ಮಿತ ಶಾಂತ ಮುಖಮುದ್ರೆ ಕಂಡು ಮೋಹ ಪರವಶಳಾಗಿ ಈ ನಿನ್ನ ಹೃದಯ ನೋಡ ಬಯಸಿ ನಿನ್ನ ಕರೆದೆ. ಇಂಥ ದಿವ್ಯ ಚೆಲುವಿಗೆ ಮೋಹಿತರಾಗದವರುಂಟೆ. ಇದು ನಿನ್ನ ತಪ್ಪಲ್ಲ ಸ್ಯಾಫೋ, ನೀನು ಈಗ ಹಾರಿ ದೂರವಾದರೂ ಮರಳಿ ಬರುವೆ. ನನ್ನ ಕಾಣಿಕೆಗಳ ಪಡೆದು ಮತ್ತೆ ನನ್ನನ್ನೇ ಪ್ರೀತಿಸುವೆ. ಮತ್ತೆ ಬೇಡುವೆ ಓ ರಾಣಿ, ಈ ಕ್ರೂರ ಸಂಕಷ್ಟಗಳಿಂದ ನನ್ನ ಬಿಡುಗಡೆ ಮಾಡಿ, ನನ್ನ ಅಂತರಂಗದ ಮಹದಾಸೆಗಳ ಸಲ್ಲಿಸಿ ನನ್ನಲ್ಲಿ ಬೆರೆತು ಒಂದಾಗು. ಇಲ್ಲಿ ಎರಡೇ ಮಾತುಗಳನ್ನು ಹೇಳ್ತೀನಿ ಇದ್ರ ಬಗ್ಗೆ. ಇಲ್ಲಿ ಮಧ್ಯದಲ್ಲಿ ಒಂದು ಪುಟ್ಟ ಸಂಭಾಷಣೆ ಕೂಡ ಇದೆ. ಅಫ್ರೋದಿತೆ ಸ್ಯಾಫೋಗೆ ಹೇಳೋದು, ಇದು ನಿನ್ನ ತಪ್ಪಲ್ಲ ಅಂತಂದ್ರೆ, ಈ ರೀತಿ ನಿನಗೆ ಈ ಭಾವನೆ ಬಂದಿದ್ದು, ನಿನ್ನ ಈ ತಲ್ಲಣ ತವಕ ಇದೆಲ್ಲ ನಿನ್ನ ತಪ್ಪಲ್ಲ ಅಂತ ಹೇಳೋದು. ಆಮೇಲೆ ಇನ್ನೊಂದು ಕೊನೆಯ ಸಾಲುಗಳಲ್ಲಿ ನೀವು ಗಮನಿಸಿದ್ರೆ, ನೀನು ಈಗ ಹಾರಿ ದೂರವಾದರೂ ಮರಳಿ ಬರುವೆ, ಮತ್ತೆ ಪ್ರೀತಿಸುವೆ, ಮತ್ತೆ ಬೇಡುವೆ, ಹೀಗೆ ಅದು ಮರುಕಳಿಸುವ ಭಾವ ಬರುತ್ತೆ. ಅಂದ್ರೆ ಸ್ಯಾಫೋ ಮತ್ತು ಅಫ್ರೋದಿತೆ ಇಬ್ಬರಿಗೂ ಗೊತ್ತಿದೆ ಇದು, ಈ ಪ್ರೀತಿ ಅನ್ನೋದು, ಬಯಕೆ ಅನ್ನೋದು, ಕಾಮನೆ ಅನ್ನೋದು ಮತ್ತೆ ಮತ್ತೆ ಮೂಡುವಂತಹ ಭಾವ ಅಂತ. ಈಗ ನಾನು ಇವತ್ತು ಚರ್ಚಿಸಬೇಕು ಅಂತಿರೋ ಪದ್ಯಕ್ಕೆ ಬರ್ತೀನಿ. ಇದು ಪೂರ್ತಿ ಪದ್ಯ ಅಲ್ಲ, ಒಂದು ತುಣುಕು. ಆದ್ರೂ ಇದು ಅಂದ್ರೆ ಒಂದು ದೊಡ್ಡ ತುಣುಕು, ಸುಮಾರು 16 ಸಾಲಿನಷ್ಟು. ಇದನ್ನ ಯಾಕೆ ಆಯ್ದುಕೊಂಡೆ ಅಂದ್ರೆ, ಇದರಲ್ಲಿರೋ ಆಳ ಮತ್ತು ಅರ್ಥ ಸಾಧ್ಯತೆಗಳು ಬಹಳ ಹೆಚ್ಚು. ಇದು ಬಹಳ ಮುಖ್ಯ ರಚನೆ ಅಂತ ಹೇಳಬಹುದು. ಇದನ್ನ ಇಂಗ್ಲಿಷ್ ಅನುವಾದಗಳಲ್ಲಿ ಫ್ರಾಗ್ಮೆಂಟ್ 31 ಅಂತ ಗುರುತಿಸಿದ್ದಾರೆ. ಅಂದ್ರೆ ಒಂದು ಕ್ರಮಬದ್ಧವಾಗಿ ಜೋಡಿಸಿದಾಗ 31 ತುಣುಕು, 31 ಫ್ರಾಗ್ಮೆಂಟ್, 31 ಅಂತ ಗುರುತಿಸಿದ್ದಾರೆ. ವಿಜಯಲಕ್ಷ್ಮಿ ಅವರು ಎಲ್ಲ ಕವಿತೆಗಳಿಗೆ ಅಥವಾ ತುಣುಕುಗಳಿಗೆ ಒಂದೊಂದು ಹೆಸರು ಕೊಟ್ಟಿದ್ದಾರೆ. ಅದು ಮೂಲದಲ್ಲಂತೂ ಹೆಸರಿರಲಿಲ್ಲ. ಮೊದಲು ಒಂದು ಸುಮಾರು 18-19ನೇ ಶತಮಾನದವರೆಗೂ ಈ ಆಥರ್ಶಿಪ್ ಅನ್ನೋದು, ಅಥವಾ ಇವನ್ ಪದ್ಯಗಳಿಗೆ ಅಥವಾ ತಮ್ಮ ಕೃತಿಗಳಿಗೆ ಹೆಸರು ಕೊಡುವ ಪರಿಪಾಠನೆ ಇರಲಿಲ್ಲ ಅಷ್ಟಾಗಿ ಸಾಮಾನ್ಯವಾಗಿ. ಇರ್ಲಿ, ಇದನ್ನ ಅವರು ಇಲ್ಲಿ ಬ್ರೋಚಿಯಾ ಅಂತ ಕರೆದಿದ್ದಾರೆ. ಈ ಹೆಸರು ನನಗೆ ತುಂಬಾ ತಲೆ ಕೆಡಿಸ್ತು, ಯಾಕಂದ್ರೆ ಅದು ಎಲ್ಲೂ ಈ ಪದ್ಯದಲ್ಲಂತೂ ಅದು ಬರೋದಿಲ್ಲ, ಬೇರೆ ಕಡೆನೂ ಎಲ್ಲೂ ನನಗೆ ಸಿಗ್ಲಿಲ್ಲ. ಇದರದ ಒಂದು ಕತೆ ಇದೆ, ಅಂತ ಮಹತ್ವದ್ದೇನಲ್ಲ. ಅದನ್ನು ಸಾಧ್ಯವಾದ್ರೆ ಆಮೇಲೆ ನೋಡೋಣ. ಆದ್ರೆ ಸದ್ಯಕ್ಕೀಗ ಈ ಕವಿತೆ ಪ್ರಾಣದೇವನು ನನ್ನ ದೃಷ್ಟಿಯಲ್ಲಿ ಯಾರೆಂದರೆ, ನಿನ್ನ ಬಳಿ ಕುಳಿತು ಕಣ್ಣಲ್ಲಿ ಕಣ್ಣಿಟ್ಟು ಆಲಿಸುತ್ತಾನೆ, ಮತ್ತೂ ಸಮೀಪದಲ್ಲಿ ಅವನ ಸವಿ ಮೆಲುದನಿ ತುಂಬು ಪ್ರೇಮದ ಪಿಸುಮಾತು. ಈ ಗೆಲುವಿನ ನಗೆ ಅವನಿಗಾಗಿ, ಅದು ನನ್ನ ಚೇತನವನ್ನೊಡೆದು ಹೃದಯಾಂತರಾಳವ ಹಿಡಿದು ನಡುಗಿಸಲು, ಒಮ್ಮೆ ನಿನ್ನತ್ತ ನೋಟ ಬೀರಿದಾಗ ನನ್ನ ಧ್ವನಿ ಉಡುಗಿತ್ತು, ಮಾತನಾಡದ ನಾನು ಮೂಕಳಂತಾದೆನು.
ಒಳ್ಳೆ ಫುಡ್ ತಿನ್ನೋಗ್ತೀನಿ ಅದಕ್ಕೆ ಆಗ ನನ್ನ ಈ ತುಟಿಗಳಿಗೆ ಮೌನ ಲೇಪಿತವಾಗಿ ಮಧ್ಯಾಹ್ನ ಬಿಸಿಲಿಗೆ ಹೋಗ್ಬೇಡ. ಚರ್ಮದಾಳದಲ್ಲೆಲ್ಲ ಸೂಕ್ಷ್ಮ ಅಗ್ನಿಜ್ವಾಲೆ, ಹೌದಾ ಆಗಲ್ಲ ನನ್ನಿಂದ ಆಗಲ್ಲ ಐ ಕಣ್ಣು ಕಾಂಟ್. ಮಂಜು ಮಂಜಾಗಿ ಸುತ್ತಿ ಬರೆ ಕತ್ತಲು, ಕಿವಿಯಲ್ಲಿ ಮೊಳಗಿತ್ತು ಸಿಡಿಲಿನ ಮಂದ್ರನಾದ, ಬೆವರೊಡೆದು ಹರಿದಿತ್ತು ಜ್ವರದ ತಾಪವೇರಿ, ಕಂಪಿಸುತ್ತಿತ್ತು ಈ ದೇಹ ಹುಲ್ಲಿಗಿಂತಲೂ ಬಿಳಿಚಿ. ನನ್ನಲ್ಲಾದ ಪರಿವರ್ತನೆ ನನ್ನರಿವಿಗೆ ಬರಲು ಸಾವೆ ಸಮೀಪಿಸಿತೆಂದು ತಿಳಿದುಕೊಂಡೆನು ಆಗ. ಇದು ಈ ಪದ್ಯ ಅಥವಾ ಈ ಪದ್ಯದ ಒಂದು ಪದ್ಯದ ತುಣುಕು. ಅದರ ಪಠ್ಯ ಇದು. ಇನ್ನೂ ಒಂದು ಅಪೂರ್ಣ ಸಾಲು ಸಿಕ್ಕಿದೆ, ಅದು ಆಸಕ್ತಿಕರವಾಗಿದೆ. ಅದನ್ನು ಆಮೇಲೆ ಸಮಯ ಸಿಕ್ಕರೆ ನೋಡಬಹುದು. ಆದರೆ ಅದು ವಿಜಯಲಕ್ಷ್ಮಿ ಅವರ ಈ ಅನುವಾದದಲ್ಲಿ ಅದು ಇಲ್ಲ. ಅದು ಅವರ ಅನುವಾದದಲ್ಲಿ ಇದು ಇರೋದು ಈ 16 ಸಾಲುಗಳು. ಮೊದಲಿಗೆ ಈ ಪದ್ಯದ ಶೈಲಿ ಮತ್ತು ಛಂದಸ್ಸಿನ ಬಗ್ಗೆ ಒಂದೆರಡು ಮಾತುಗಳನ್ನ ಹೇಳ್ತೀನಿ. ಇದಕ್ಕೆ ಈ ರೀತಿಯದಕ್ಕೆ ಸ್ಯಾಫಿಕ್ ಸ್ಟಾನ್ಜಾ ಅಂತಾರೆ. ಇಲ್ಲಿ 4 ಸಾಲಿನ ಪದ್ಯಗಳಿವೆ. ಈ 4 ಸಾಲಿನ ಪದ್ಯಗಳಲ್ಲಿ ಮೊದಲನೇ 3 ಸಾಲುಗಳಲ್ಲಿ ಒಮ್ಮೊಮ್ಮೆ 15, ಒಮ್ಮೊಮ್ಮೆ 11 ಮಾತ್ರೆಗಳಿರುತ್ತವೆ. ಕೊನೆಯದು ಚಿಕ್ಕ ಸಾಲು, ಅಲ್ಲಿ ಅದು 5 ಮಾತ್ರೆ. ಅದರಲ್ಲೇ ಮತ್ತೆ ಲಘು ಗುರುಗಳ ಬೇರೆ ಬೇರೆ ಕಾಂಬಿನೇಷನ್ಸ್ ಇರುತ್ತೆ. ಅದು ಅಷ್ಟಾಗಿ ನಾನು ಹೋಗೋದಿಲ್ಲ ಅಲ್ಲಿ. ಇದಾಗೋದು ನಾನು ಹೇಳಿದ್ದು ಇದು ಗ್ರೀಕ್ನಲ್ಲಿ ಒಂದು ಗ್ರೀಕ್ ಅಕ್ಷರಮಾಲೆಯನ್ನೇ ಬಳಸಿ, ಅಂದರೆ ಸಾಫನ ಮೂಲ ಪದ್ಯಗಳನ್ನು ನೋಡಿದರೆ ಇದರಲ್ಲಿ ಇದಿದೆ. ನನ್ನ ಆನ್ ಕಾರ್ಸನ್ ಈ ಪುಸ್ತಕದಲ್ಲಿ ಎಷ್ಟರ ಮಟ್ಟಿಗೆ ನಿಮಗೆ ಕಾಣುತ್ತೆ ಗೊತ್ತಿಲ್ಲ, ಆದರೆ ಇಲ್ಲಿ ನಿಮಗೆ ನೋಡಬಹುದು ಆ ರೀತಿ ಇದೆ. ಇದು ಇಂಗ್ಲಿಷ್ ಅನುವಾದಗಳಲ್ಲಿ ಮತ್ತು ಇಲ್ಲಿ ವಿಜಯಲಕ್ಷ್ಮಿ ಅವರ ಅನುವಾದದಲ್ಲಿ ಕೂಡ ಅದು ನಿಖರವಾಗಿ ಮೂಲದಂತೆ ಇಲ್ದಿದ್ರು ಕೊನೆಯ ಸಾಲು ಚೂರು ಚಿಕ್ಕದಾಗಿರೋದನ್ನು ನಾವು ಗಮನಿಸಬಹುದು. ಇನ್ನು ಕವಿತೆಯ ಪಠ್ಯಕ್ಕೆ ಬರೋಣ. ಪಠ್ಯವನ್ನೇ ಕೇಂದ್ರದಲ್ಲಿರಿಸಿಕೋಬೇಕು ಅನ್ನೋದು ಪ್ರಾಯೋಗಿಕ ವಿಮರ್ಶೆಯ ರೀತಿ. ಆದ್ರೆ ಇಲ್ಲಿ ಯಾವ ಪಠ್ಯ ಅನ್ನುವ ಪ್ರಶ್ನೆ ಬರುತ್ತೆ. ಇದು ವಿಮರ್ಶಕರಿಗೂ ಮೊದಲಿಗೆ ಅನುವಾದಕರಿಗೆ ಬಂದಿರುತ್ತೆ. ಹಾಗೆ ನೋಡ್ರೆ ವಾಸ್ತವದಲ್ಲಿ ಅವರಿಗಿಂತ ಬಹಳ ಮೊದಲು ಲಿಪಿಕಾರರಿಗೆ, ಸಂಕಲನಕಾರರಿಗೆ ಕೂಡ ಬಂದಿರುತ್ತೆ. ಯಾಕೆಂದ್ರೆ ಸಾಫೋ ಈ ಪದ್ಯವನ್ನು ಬರೆದಿದ್ದು ಅಥವಾ ಕಟ್ಟಿದ್ದು ಅವಳ ಆಡು ಮಾತಿನಲ್ಲಿ 2600 ವರ್ಷಕ್ಕೂ ಹಿಂದೆ. ಅದು ಅವಳ ಊರಿನ ಒಂದು ಗ್ರೀಕ್ ಆಡು ಮಾತು. ಅದಕ್ಕೆ ಏಯೋಲಿಕ್ ಅಂತ ಇದ್ರು. ಅದು ಆ ಪ್ರಾಂತ್ಯದಲ್ಲಿ, ಗ್ರೀಸ್ನ ಆ ಪ್ರಾಂತ್ಯದಲ್ಲಿ ಬಳಕೆ ಆಗುತ್ತಿದ್ದ ಆಡು ಮಾತು, ಡೈಲೆಕ್ಟ್. ಅದು ಕೂಡ ಪ್ರಮಾಣಿತ ಗ್ರೀಕ್ ಅಂತ ಅಂತಿದ್ರು, ಅಥವಾ ಆಮೇಲೆ ಯಾವುದು ಪ್ರಮಾಣಿತವಾಯಿತು ಅದರಿಂದ ದೂರವಾದದ್ದು. ಮುಂದೆ ಅದು ಹಲವು ಸಂಕಲನ ಅನುವಾದಗಳ ಮೂಲಕ ಪ್ರಮಾಣಿತ ಗ್ರೀಕ್ಗೆ ಬಂದು, ಅಲ್ಲಿಂದ ಇಂಗ್ಲಿಷ್ಗೆ ಬಂದು, ಅಲ್ಲಿಯೂ ಹಲವು ಅನುವಾದಗಳಾಗಿ ಕೊನೆಗೆ KN ವಿಜಯಲಕ್ಷ್ಮಿ ಅವರು ಬಳಸಿದ ಇಂಗ್ಲಿಷ್ ಅನುವಾದ ಇದು 1877ರಲ್ಲಿ ಹೆನ್ರಿ ಜೆ ವಾರ್ಟನ್ ಅನ್ನೋರು ಈ ಕವನಗಳನ್ನೆಲ್ಲ ಒಗ್ಗೂಡಿಸಿ ಮಾಡಿದ್ದು, ಸಂಪಾದಿಸಿದ್ರು. ಅದರ ಪರಿಷ್ಕೃತ ರೂಪವನ್ನ JM ಎಡ್ಮಂಡ್ಸ್ ಅನ್ನುವರು 1928ರಲ್ಲಿ ದ ಸಾಂಗ್ಸ್ ಆಫ್ ಸಾಫೋ ಅನ್ನೋ ಹೆಸರಿನಲ್ಲಿ ಮತ್ತೆ ಸಂಪಾದಿಸಿ ಪ್ರಕಟಿಸಿದ್ರು. ಇದಕ್ಕೆ ವಿಜಯಲಕ್ಷ್ಮಿ ಅವರಿಗೆ ಇದು ಆಧಾರವಾದದ್ದು ಆ ಪುಸ್ತಕ. ಈ ದ ಸಾಂಗ್ಸ್ ಆಫ್ ಸಾಫೋ ಅನ್ನೋ ಪುಸ್ತಕ ಸಿಗುತ್ತೆ ನಿಮಗೆ, ಆನ್ಲೈನ್ ಅಲ್ಲಿ ಸಿಗುತ್ತೆ. ಅದನ್ನು ಸುಮಾರು 16 ಕವಿಗಳ ಕಾಂಟ್ರಿಬ್ಯೂಷನ್ ಇದೆ ಅದರಲ್ಲಿ. ಮತ್ತೆ ಪ್ರತಿಯೊಂದು ಪದ್ಯವನ್ನು 10-12 ಬೇರೆ ಬೇರೆ, ಅದರ ಪ್ರತಿಯೊಂದು ಪದ್ಯದ 10-12 ಬೇರೆ ಬೇರೆ ಅನುವಾದಗಳಿವೆ. ಕೆಲವು ಮೂಲಕ್ಕೆ ಹೆಚ್ಚು ನಿಷ್ಠವಾಗಿವೆ ಅಂತ ಹೇಳ್ತಾರೆ. ಅದ್ರ ಕೆಲವು ಅತಿಯಾಗಿ ಅನುವಾದದ್ದು, ಕೆಲವೊಂದು ಗ್ಯಾಪ್ಗಳಿದ್ದು, ಮಧ್ಯೆ ಮಧ್ಯೆ ಇಲ್ಲದನ್ನ ಅನುವಾದಕರು ತಮ್ಮದೇ ಸ್ವಂತ ಸಾಮರ್ಥ್ಯದಿಂದ, ಸ್ವಂತ ಕಲ್ಪನೆಯಿಂದ ತುಂಬಿಸಿದ್ದು ಇದೆ. ಬಹುಶಃ ಈ ಬ್ರೋಚಿಯಾ ಅನ್ನೋ ಹೆಸರು ಹಾಗೆ
ಬಂದದ್ದು. ಇಂಗ್ಲಿಷ್ನ ಒಂದು ಯಾವುದೋ ಅನುವಾದದಲ್ಲಿ ಇದೊಂದು ಸಂಬೋಧನೆಯಾಗಿ ಬರುತ್ತೆ. ಆದ್ರೆ ಇಲ್ಲಿ ಯಾವುದೇ ಯಾರನ್ನೇ ನಿರ್ದಿಷ್ಟವಾಗಿ ಸಂಬೋಧನೆ ಇಲ್ಲ ಇಲ್ಲಿ, ಈ ಪದ್ಯದಲ್ಲಿ ಮತ್ತು ವಿಜಯಲಕ್ಷ್ಮಿ ಅವರ ಅನುವಾದದಲ್ಲೂ ಕೂಡ. ಹೀಗಾಗಿ ಏನಾಗುತ್ತೆ ಅಂದ್ರೆ ಈ ಕನ್ನಡದ ಈ ಪಠ್ಯ ಒಂದೇ ಸಾಲೋದಿಲ್ಲ ನಮಗೆ. ಬೇರೆ ಬೇರೆ ಇಂಗ್ಲಿಷ್ನ ಅನುವಾದಗಳನ್ನ ನೋಡ್ಬೇಕಾಗುತ್ತೆ. ನನಗೆ ಮುಖ್ಯವಾಗಿ ಸಹಾಯ ಮಾಡಿದ್ದು ಇದು ಆನ್ ಕಾರ್ಸನ್ ಅವರ ಇದು ಇಫ್ ನಾಟ್ ವಿಂಟರ್, ಫ್ರಾಗ್ಮೆಂಟ್ಸ್ ಆಫ್ ಸ್ಯಾಫೋ ಅನ್ನೋದು. ಇದು ಬಹಳ ಒಳ್ಳೆಯ ಅನುವಾದ ಅಂತ ಎಲ್ಲರೂ ಪರಿಗಣಿಸ್ತಾರೆ. ಇದರ ಜೊತೆಗೆ ಮತ್ತೆ ನಾವು ಏನ್ ಮಾಡೋಕ್ಕಾಗುತ್ತೆ, ಇನ್ನ ಬೇರೆ ಕವಿತೆಗಳನ್ನ, ಅದರ ತುಣುಕುಗಳನ್ನ ಕೂಡ ಇಟ್ಟು ನೋಡ್ಬೇಕಾಗುತ್ತೆ. ಆವಾಗ ಒಮ್ಮೊಮ್ಮೆ ಆಶಯ ಹೆಚ್ಚು ಸ್ಪಷ್ಟವಾಗುತ್ತಾ ಹೋಗುತ್ತೆ. ಇರ್ಲಿ, ಗ್ರೀಕ್ನಂತ ಪ್ರಾಚೀನ ಟೆಕ್ಸ್ಟ್ ನೋಡುವಾಗ ಈ ಸಂಕಲನಕಾರರಿಗೆ, ಅನುವಾದಕರಿಗೆ ಅವ್ರು ಬಗೆಹರಿಸಿಕೊಳ್ಬೇಕಾದ ಕೆಲವು ವ್ಯಾಕರಣದ ಬಿಕ್ಕಟ್ಟುಗಳು ಕೂಡ ಇರುತ್ತೆ. ಅದರಲ್ಲಿ ಒಂದು ಸರ್ವನಾಮಗಳನ್ನ ಕುರಿತಾದದ್ದು. ಅಂದ್ರೆ ಯಾರು ಯಾರಿಗೆ ಹೇಳ್ತಾ ಇದ್ದಾರೆ ಅನ್ನೋದು ಬಹಳಷ್ಟು ಸಲ ಗೊತ್ತಾಗುವುದಿಲ್ಲ ಈ ಪಠ್ಯಗಳಲ್ಲಿ. ಯಾಕಂದ್ರೆ ಅಲ್ಲಿ ಆ ರೀತಿಯ ಸ್ಪಷ್ಟವಾದ ಮಾರ್ಕರ್ಗಳು ಒಮ್ಮೊಮ್ಮೆ ಇರೋದಿಲ್ಲ. ಅದು ಇವರು ಚರ್ಚಿಸಿ ಒಂದು ಒಪ್ಪಂದಕ್ಕೆ ಬರಬೇಕಾಗುತ್ತೆ. ಅದೇ ರೀತಿ ಸಂಭಾಷಣೆಗಳಿದ್ರೆ ಅದಕ್ಕೆ ಸೂಚಕಗಳು ಇರೋದಿಲ್ಲ. ಇಲ್ಲಿ ನಾನು ಮೇಲೆ ಹೇಳಿದೆ ಹಿಂದಿನ ಪದ್ಯದಲ್ಲಿ, ಇದು ನಿನ್ನ ತಪ್ಪಲ ಸ್ಯಾಫೋ ಅಂತ, ಇದು ಅಲ್ಲಿ ಇದನ್ನ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಅಲ್ಲಿ ಗೊತ್ತಾಗೋದಿಲ್ಲ ನಮ್ಗೆ. ಇನ್ನೊಂದು ಅದೇ ರೀತಿ ಲಿಂಗ ಅಥವಾ ಜೆಂಡರ್ ಅನ್ನೋದು ಕೂಡ ಇದೇ ರೀತಿ ಸ್ಪಷ್ಟವಾಗಿ ಒಮ್ಮೊಮ್ಮೆ ಗೊತ್ತಾಗೋದಿಲ್ಲ. ಇನ್ನು ಈ ಪದ್ಯವನ್ನೇ ನೋಡೋಣ. ಇಲ್ಲಿ 3 ಪಾತ್ರಗಳಿವೆ ಈ ಪದ್ಯದಲ್ಲಿ ಅಂತ ಗೊತ್ತಾಗುತ್ತೆ. ಇಲ್ಲಿ ನೋಡಿದ್ರೆ ನೀವು ಮೊದಲನೇ ಸಾಲಿನಲ್ಲಿ ಪ್ರಾಣದೇವನು ನನ್ನ ದೃಷ್ಟಿಯಲ್ಲಿ ಯಾರೆಂದರೆ, ನನ್ನ ದೃಷ್ಟಿ ಅಂದ್ರೆ ಈ ಕವಿಯ ದೃಷ್ಟಿಯಲ್ಲಿ ಒಂದು ಪಾತ್ರ ಇದೆ ಇಲ್ಲಿ. ಪ್ರಾಣದೇವನು ನನ್ನ ದೃಷ್ಟಿಯಲ್ಲಿ ಯಾರೆಂದರೆ ನಿನ್ನ ಬಳಿ ಕುಳಿತು ಕಣ್ಣಲ್ಲಿ ಕಣ್ಣಿಟ್ಟು ಆಲಿಸುತ್ತಾನೆ. ಸೊ ಇಲ್ಲಿ ನೀನು ಅಂದ್ರೆ ಇನ್ನೊಬ್ರು ಇದ್ದಾರೆ. ಆಮೇಲೆ ಈ ವ್ಯಕ್ತಿಯು ಆಲಿಸುವ ವ್ಯಕ್ತಿ, ಒಬ್ಬ ಕವಿ, ಆಮೇಲೆ ಆಲಿಸುವ ವ್ಯಕ್ತಿ, ಮತ್ತು ಆ ಆಲಿಸುವ ವ್ಯಕ್ತಿ ಯಾರನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ ಆಲಿಸ್ತಾ ಇದ್ದಾನೆ ಆ ವ್ಯಕ್ತಿ. ಇದು ಇದಾದ ಮೇಲೆ ಇವು ಹೆಣ್ಣೋ ಗಂಡೋ ಅನ್ನುವ ಪ್ರಶ್ನೆ. ಇಲ್ಲಿ ಮೊದಲನೇ ಸಾಲಿನಲ್ಲೇ ಸ್ಪಷ್ಟವಾಗೋದು, ಮೊದಲನೇ ಪದದಲ್ಲೇ ಸ್ಪಷ್ಟವಾಗೋದು ಪ್ರಾಣದೇವನು. ಮೊದಲೇ 2 ಸಾಲುಗಳಲ್ಲೇ ಸ್ಪಷ್ಟ, ಪ್ರಾಣದೇವನು ನನ್ನ ದೃಷ್ಟಿಯಲ್ಲಿ ಯಾರೆಂದರೆ ನಿನ್ನ ಬಳಿ ಕುಳಿತು ಕಣ್ಣಲ್ಲಿ ಕಣ್ಣಿಟ್ಟು ಆಲಿಸುತ್ತಾನೆ ಅಂತ ನೋಡಿ. ಅಲ್ಲಿ ಒಬ್ಬ ಗಂಡಸು ಇದ್ದಾನೆ, ಆ ಗಂಡಸು ಆಲಿಸ್ತಾ ಇದ್ದಾನೆ. ಆಮೇಲೆ ಮುಂದೆ ಓದ್ತಾ ಹೋದಾಗ, ಮತ್ತು ಸಮೀಪದಲ್ಲಿ ಅವನ ಸವಿ ಮೆಲುದನಿ ತುಂಬು ಪ್ರೇಮದ ಪಿಸು ಮಾತು, ಈ ಗೆಲುವಿನ ನಗೆ ಅವನಿಗಾಗಿ. ಇದೆಲ್ಲ ಆಗ್ತಾ ಇರೋದು ಅವನಿಗಾಗಿ. ಆಮೇಲೆ ಈ 5ನೇ ಸಾಲಿನ 2ನೇ ಭಾಗದಲ್ಲಿ, ಅದು ನನ್ನ ಚೇತನವ ನಡೆದು, ಕವಿಯೇ ಹೇಳ್ತಾ ಇರೋದು, ಅದು ನನ್ನ ಚೇತನವ ನಡೆದು ಹೃದಯಾಂತರಾಳವ ಹಿಡಿದು ನಡುಗಿಸಲು ಒಮ್ಮೆ ನಿನ್ನತ್ತ ನೋಟ ಬೀರಿದಾಗ ನನ್ನ ಧ್ವನಿ ಉಡುಗಿತ್ತು, ಮಾತನಾಡದ ನಾನು ಮೂಕಳಂತಾದೆನು ಅಂತ ಬರುತ್ತೆ. ಸೊ ಇಲ್ಲಿ ಈ ಕವಿ ಸ್ವತಃ ಸ್ಯಾಫೋ ಇರ್ಬೋದು, ಅಥವಾ ಅದನ್ನು ಹೇಳ್ತಾ ಇರ್ಬೋದು, ಹೆಣ್ಣು ಅಂತನೂ ಗೊತ್ತಾಗುತ್ತೆ. ಆದರೆ ಮೂರನೇ ವ್ಯಕ್ತಿ ಅಂದ್ರೆ ಇಲ್ಲಿ ಒಂದು ಸ್ಪಷ್ಟವಾಗಿದೆ. ಈ ಮೂರನೇ ವ್ಯಕ್ತಿ ಅಂದ್ರೆ ಯಾರನ್ನ ಅವನು ಪ್ರಾಣದೇವನಂಥವನು ಆಲಿಸ್ತಾ ಇದ್ದಾನೆ, ಮತ್ತು ಯಾರತ್ತ ಒಂದು ನೋಟ ಬೀರಿದಾಗ ಕವಿಯ ಈ ಧ್ವನಿ ಹುಡುಗಿ ಮೂಕಳಾಗ್ತಾಳೆ, ಆ ವ್ಯಕ್ತಿ ಒಂದು ಆಬ್ಜೆಕ್ಟ್ ಆಫ್ ಡಿಸೈರ್, ಬಯಕೆಯ ವಸ್ತು. ಇಲ್ಲಿ ಅದು ಆ ಬಯಕೆಯ ವಸ್ತು ಹೆಣ್ಣೋ ಗಂಡು ಅಂತ ಗೊತ್ತಿಲ್ಲ, ಆದ್ರೆ ಸಾಮಾನ್ಯವಾಗಿ ಎಲ್ಲರೂ ಅವಳು ಒಂದು ಹೆಣ್ಣು ಅಂತ ಒಪ್ತಾರೆ. ಅದೇ ರೀತಿ ಅದನ್ನ ಪರಿಗಣಿಸಲಾಗುತ್ತೆ. ಸೊ ಇಲ್ಲಿರೋದು ಕವಿ ಮತ್ತೆ ಕವಿಯ ಪ್ರಿಯಕರಳು ಮತ್ತೆ ಇನ್ನೊಬ್ಬ ವ್ಯಕ್ತಿ. ಅವರಿಬ್ಬರ ನಡುವೆ ಒಂದು ಸಂಭಾಷಣೆ ನಡೀತಾ ಇದೆ, ಅಥವಾ ಅವಳು ಮಾತಾಡೋದನ್ನ, ಅವಳು ನಗುವುದನ್ನ ಅವನು ಆಲಿಸ್ತಾ ಇದ್ದಾನೆ ಅನ್ನೋದು ನಮಗೆ
ಇಲ್ಲಿ ಇದು ಗೊತ್ತಾಗುತ್ತೆ. ಈಗ ಇಲ್ಲಿ ನಮಗೆ ಈ ಕವಿತೆಯನ್ನ ಒಂದಷ್ಟು ಅದರ ಸ್ಟ್ರಕ್ಚರ್ ಮತ್ತೆ ಅದರ ಚಲನೆಯನ್ನ ನಾವು ನೋಡ್ತಾ ಹೋದಾಗ ಅದನ್ನ ಎಲ್ಲಿ ಲೊಕೇಟ್ ಮಾಡುವುದು, ಕವಿತೆಯನ್ನ ಯಾವ ರೀತಿಯಲ್ಲಿ ನೋಡುವುದು ಅಂತ ಒಂದಷ್ಟು ಯೋಚಿಸೋಣ. ಇಲ್ಲಿ 3 ಪಾತ್ರಗಳಿವೆ ಅಂತ ಹೇಳಿದ್ರೆ, 3 ಪಾತ್ರಗಳಷ್ಟೇ ಅಲ್ಲ, ಅಲ್ಲೊಂದು ತ್ರಿಕೋನ ಕೂಡ ಏರ್ಪಟ್ಟಿದೆ. ಈ ತ್ರಿಕೋನ ಅಂದ್ರೆ ನಾವು ಸಾಮಾನ್ಯವಾಗಿ ಜನಪ್ರಿಯ ಸಿನಿಮಾಗಳಲ್ಲಿ ಅಥವಾ ಕಾದಂಬರಿಗಳಲ್ಲಿ ಕಾಣುವ ಲವ್ ಟ್ರಯಾಂಗಲ್ ತರದ್ದಲ್ಲ. ಒಂದು ರೀತಿಯಲ್ಲಿ ಅದು ಹೌದು, ಆದ್ರೆ ಅದಕ್ಕೆ ಅಷ್ಟೇ ಸೀಮಿತವಾದದ್ದಲ್ಲ. ಇನ್ನು ಇದಕ್ಕೆ ಇನ್ನೂ ಡೆಪ್ತ್ ಇದೆ, ಇನ್ನೂ ಆಳ ಇದೆ. ಆಮೇಲೆ ನೀವು ಈ ಕವಿತೆಯಲ್ಲಿ ಒಂದು ಅದರ ಕವಿಯ ಗಮನ ಅಥವಾ ಅದರ ಫೋಕಸ್ ಶಿಫ್ಟ್ ಆಗ್ತಾ ಬರೋದನ್ನ ನೋಡಬಹುದು. ಇಲ್ಲಿ ಮೊದಲನೆಯ ಸಾಲು ಅಥವಾ ಮೊದಲನೇ ಎರಡು ಸಾಲುಗಳನ್ನು ನೋಡಿದ್ರೆ ಅಲ್ಲಿ ಒಂದು ಫೋಕಲ್ ಪಾಯಿಂಟ್ ಇದೆ. ಆಮೇಲೆ ಅದು ಸ್ವಲ್ಪ ಬದಲಾಗುತ್ತೆ, ಅದೇ ರೀತಿ ಆಗ್ತಾ ಹೋಗುತ್ತೆ ಕವಿತೆ ಯುದ್ಧಕ್ಕೂ. ಮೊದಲಿಗೆ ನೋಡಿದ್ರೆ, ಪ್ರಾಣದೇವನು ನನ್ನ ದೃಷ್ಟಿಯಲ್ಲಿ ಯಾರೆಂದರೆ ನಿನ್ನ ಬಳಿ ಕುಳಿತು ಕಣ್ಣಲ್ಲಿ ಕಣ್ಣಿಟ್ಟು ಆಲಿಸುತ್ತಾನೆ. ಈ ತ್ರಿಕೋನದ 3 ಬಿಂದುಗಳಲ್ಲಿ ಒಂದು ಬಿಂದುವಿನಲ್ಲಿ ಈ ಯಾರಿಗೆ ಇವಳು ಪ್ರಾಣದೇವ ಅಂತ ಕರೀತಾ ಇದ್ದಾಳೆ, ಅವಳ ದೃಷ್ಟಿಯಲ್ಲಿ ಯಾರು ಪ್ರಾಣದೇವ ಅಥವಾ ದೇವರಿಗೆ ಸಮಾನ ಅವನಿದ್ದಾನೆ. ಇನ್ನೊಂದು ಬಿಂದುವಿನಲ್ಲಿ ಪ್ರಿಯಕರಳು ಇದ್ದಾಳೆ, ಆಬ್ಜೆಕ್ಟ್ ಆಫ್ ಡಿಸೈರ್. 3ನೇ ಬಿಂದುವಿನಲ್ಲಿ ಕವಿ. ಈಗ ಮತ್ತೆ ಇದರಲ್ಲಿ ಆ ತ್ರಿಕೋನದಲ್ಲಿ ಒಂದು ಗೆರೆ ಈ ಕವಿಯಿಂದ ಪ್ರಾಣದೇವನಂಥವನಿಗೆ ಹೋಗಿದೆ. ಯಾಕಂದ್ರೆ ಅವನತ್ತಲೇ ಇವಳ ಗಮನ ಇದೆ. ಅವನ ಗಮನ ಎಲ್ಲಿದೆ? ಅವನ ಗಮನ ಇನ್ನೊಬ್ಬಳ ಕಡೆ ಇದೆ. ಆ ಇನ್ನೊಬ್ಬಳ ಗಮನವು ಪ್ರಾಣದೇವನಂಥವನ ಕಡೆ ಇದೆ. ಇವಳು ಇರೋದು ಅವರಿಬ್ಬರಿಗೂ ಗೊತ್ತೇ ಇಲ್ಲ, ಅಥವಾ ಅದು ಅವರಿಗೆ ಸಂಬಂಧಪಟ್ಟೇ ಇಲ್ಲ. ಇಲ್ಲಿ ಇವರು ಈ ಅನುವಾದದಲ್ಲಿ ಅಥವಾ ಪ್ರಿಂಟ್ನಲ್ಲಿ ಆಗಿದೆಯೋ ಗೊತ್ತಿಲ್ಲ, ಒಂದು ಗೊಂದಲ ಇದೆ ಇಲ್ಲಿ. 3-4 ಸಾಲು ನೋಡಿದ್ರೆ ನೀವು, ಈ ಪ್ರಾಣದೇವನು ನನ್ನ ದೃಷ್ಟಿಯಲ್ಲಿ ಯಾರೆಂದರೆ ನಿನ್ನ ಬಳಿ ಕುಳಿತು ಕಣ್ಣಲ್ಲಿ ಕಣ್ಣಿಟ್ಟು ಆಲಿಸುತ್ತಾನೆ, ಮತ್ತು ಸಮೀಪದಲ್ಲಿ, ಆದ್ಮೇಲೆ ಒಂದು ಕಾಮ ಕೊಟ್ಟಿದ್ದಾರೆ, ಮತ್ತು ಸಮೀಪದಲ್ಲಿ ಅವನ ಸವಿ ಮೆಲುದನಿ ತುಂಬು ಪ್ರೇಮದ ಪಿಸುಮಾತು, ಈ ಗೆಲುವಿನ ನಗೆ ಅವನಿಗಾಗಿ. ಇದು ಅವನ ಸವಿ ಮೆಲುದನಿ ಅಂದ್ರೆ ಈ ಸವಿ ಮೆಲುದನಿ ಎಲ್ಲ ತುಂಬು ಪ್ರೇಮದ ಪಿಸುಮಾತೆಲ್ಲ ಅವನದು ಅನ್ನೋ ರೀತಿ ಆಗುತ್ತೆ. ಆದ್ರೆ ಅದು ಅಲ್ಲ, ಅದು ಅಲ್ಲಿ ಅದು ಆಗ್ತಾ ಇರೋದು, ಯಾಕಂದ್ರೆ ನಾನು ಬೇರೆ ಬೇರೆ ಅನುವಾದಗಳನ್ನು ಇಂಗ್ಲಿಷಲ್ಲೂ ನೋಡಿದಾಗ್ಲೂ ಆಗ್ತಾ ಇರೋದೇನಂದ್ರೆ, ಅವನು ಕಣ್ಣಲ್ಲಿ ಕಣ್ಣಿಟ್ಟು ಆಲಿಸ್ತಾ ಇದ್ದಾನೆ. ಆಲಿಸ್ತಾ ಇರುವುದು ಅವಳ ಸವಿ ಮೆಲುದನಿ ತುಂಬು ಪ್ರೇಮದ ಪಿಸುಮಾತು, ಅವಳ ಗೆಲುವಿನ ನಗೆ, ಮತ್ತೆ ಇದೆಲ್ಲ ಇರೋದು ಅವನ ಸಲುವಾಗಿ, ಇದೆಲ್ಲ ಆಗ್ತಾ ಇರೋದು, ಇದೆಲ್ಲ ಅಲ್ಲಿ ಸಂಭವಿಸ್ತಾ ಇರೋದು ಅವನ ಸಲುವಾಗಿ ಅಂತ. ಇದನ್ನ ಸ್ವಲ್ಪ ಬದಲಿಸ್ಕೊಂಡು ಓದ್ಬೇಕಾಗುತ್ತೆ ನಾವು. ಮತ್ತು ಸಮೀಪದಲ್ಲಿ ನಿನ್ನ ಸವಿ ಮೆಲುದನಿ ತುಂಬು ಪ್ರೇಮದ ಪಿಸುಮಾತು, ಈ ನಿನ್ನ ಗೆಲುವಿನ ನಗೆ ಅವನಿಗಾಗಿ ಅನ್ನೋ ರೀತಿಯಲ್ಲಿ ಓದ್ಕೋಬಹುದು. ಈ 5ನೇ ಸಾಲಿನ 2ನೇ ಭಾಗದಲ್ಲಿ ಆ ಫೋಕಸ್ ಮತ್ತೆ ಶಿಫ್ಟ್ ಆಗುತ್ತೆ. ಆ ಚಲನೆ ಮತ್ತದರ ಗಮನ ಅದು ಕವಿಯ ಒಳಗಡೆ ಬರುತ್ತೆ. ಈಗ ಅದು ನನ್ನ ಚೇತನವ ನೊಡೆದು ಹೃದಯಾಂತರಾಳವ ಹಿಡಿದು, ಇಲ್ಲಿಂದ ಮುಂದೆ 5ನೇ ಸಾಲಿನಿಂದ 14ನೇ ಸಾಲಿನವರೆಗೆ ಈಗ ಅದು ಕವಿಯ ಅಂತರಾಳದಲ್ಲಿ ಏನಾಗ್ತಾ ಇದೆ ಅದರ ಬಣ್ಣನೆ ಇದೆ. ಹೃದಯಾಂತರಾಳವ ಹಿಡಿದು ನಡುಗಿಸಲು ಒಮ್ಮೆ ನಿನ್ನತ್ತ ನೋಟ ಬೀರಿದಾಗ, ಟ್ರ್ಯಾಂಗಲ್ ಅಥವಾ ತ್ರಿಕೋನ ಅಂತ ಹೇಳಿದೆ, ಇನ್ನೊಂದು ಗೆರೆ ಇದೆ. ಇನ್ನೊಂದು ಗೆರೆ ಯಾವುದು? ಅದು ತುಂಬಾ ತೆಳುವಾದ ಗೆರೆ ಅಥವಾ ಮಸುಕಾದ ಗೆರೆ. ಅದು ಈ ಕವಿಯಿಂದ ಆ ಪ್ರಿಯಕರಳತ್ತ ಹೋಗುವ ಗೆರೆ. ಅದು ಯಾಕೆ ಮಸುಕಾದದ್ದು ಅಂದ್ರೆ, ಅಲ್ಲಿ ಇವಳು ನೋಡ್ತಾ ಇರೋದು ಆ ಪ್ರಾಣದೇವನಂಥವನ್ನೇ, ಆದ್ರೆ ನಡುವೆ ಒಂದ್ ಸ್ವಲ್ಪ ಹೀಗೆ ನೋಟ ಆ ಕಡೆ ಬೀಳುತ್ತೆ, ನೋಟ ಬೀರ್ತಾಳೆ. ಆದ್ರೆ ನೋಟ ಬೀರಿದ ತಕ್ಷಣ ಏನಾಗುತ್ತೆ? ನನ್ನ ಧ್ವನಿ ಉಡುಗಿತ್ತು, ಒಮ್ಮೆ ನಿನ್ನತ್ತ ನೋಟ ಬೀರಿದಾಗ ನನ್ನ ಧ್ವನಿ ಉಡುಗಿತ್ತು, ಮಾತನಾಡದ ನಾನು ಮೂಕಳಂತಾದೆನು.
ಆ, ಮಾತೆ ತಪ್ಪಿ ಹೋಗುತ್ತೆ. ಆಗ ನನ್ನ ಈ ತುಟಿಗಳಿಗೆ ಮೌನ ಲೇಪಿತವಾಗಿ ಚರ್ಮದಾಳದಲ್ಲೆಲ್ಲ ಸೂಕ್ಷ್ಮ ಅಗ್ನಿಜ್ವಾಲೆ, ಕಣ್ಣು ಮಂಜು ಮಂಜಾಗಿ ಸುತ್ತಿ ಬರೆ ಕತ್ತಲು, ಕಿವಿಯಲ್ಲಿ ಮೊಳಗಿತ್ತು ಸಿಡಿಲಿನ ಮಂದ್ರನಾದ. ಬೆವರೊಡೆದು ಹರಿದಿತ್ತು ಜ್ವರದ ತಾಪವೇರಿ, ಕಂಪಿಸುತ್ತಿತ್ತು ಈ ದೇಹ ಹುಲ್ಲಿಗಿಂತಲೂ ಬಿಳುಚಿ. ಇದು ಈ ಎಲ್ಲ ಸಾಲುಗಳಲ್ಲಿ ಇದು ಒಂದು ರೀತಿಯಲ್ಲಿ ಆ ಏನೋ ಈ ಧ್ಯಾನ ಮಾಡುವ ಅಭ್ಯಾಸ ಇರುವವರು ಆ ಇದು ಒಂದು ರೀತಿಯಲ್ಲಿ ಧ್ಯಾನ ಮಾಡುವ ದೇಹದ ಪ್ರತಿಯೊಂದು ಭಾಗ, ಅದರ ಸೆನ್ಸೇಷನ್, ಅದರಲ್ಲಿ ಆಗ್ತಿರೋ ಸಂವೇದನೆಗಳು ಅಲ್ಲಿ ಯಾವ ಭಾವನೆಗಳು ಬರ್ತಾ ಇದೆ, ಆಳಕ್ಕಿಳಿದು ತಮ್ಮನ್ನು ತಾವು ನೋಡಿಕೊಂಡ ಹಾಗೆ. ಅದಾದ್ಮೇಲೆ ಏನಾಗುತ್ತೆ, 15ನೇ ಸಾಲಿನಲ್ಲಿ ಒಮ್ಮೆಲೆ ಈ ಟ್ರಾನ್ಸ್ ನಂತ ಈ ಭಾವತಂದ್ರಿ ಅಂತ ಸ್ಥಿತಿಯಿಂದ ಒಮ್ಮೆಲೆ ಎಚ್ಚರ ಆಗುತ್ತೆ. ನನ್ನಲ್ಲಾದ ಪರಿವರ್ತನೆ ನನ್ನರಿವಿಗೆ ಬರಲು, ಅಂದ್ರೆ ಇಲ್ಲಿ ಮತ್ತೆ ಫೋಕಸ್ ಶಿಫ್ಟ್ ಆಗಿ ಆ ತ್ರಿಕೋನದ ಹೊರಗಡೆ ಬಂದಿದೆ. ಈಗ ಈ ಕವಿ ತನ್ನಲ್ಲಾದ ಪರಿವರ್ತನೆಯನ್ನು ನೋಡೋದಿಕ್ಕೆ ಅದು ಅರಿವಿಗೆ ಬಂದಿದೆ. ಅದನ್ನ ಏನೇನ್ ಆಗ್ತಾ ಇದೆ ತನ್ನಲ್ಲಿ ಅಂತ ಅನ್ನೋದು ಸಹಿತ ಗೊತ್ತಾಗ್ತಾ ಇದೆ. ಅದಕ್ಕಿಂತ ಹಿಂದಿನ ಸಾಲುಗಳಲ್ಲಿ ಅದೆಲ್ಲ ಆಗ್ತಾ ಇದೆ, ಆದ್ರೆ ಅದಿನ್ನೂ ಗೊತ್ತಾಗಿಲ್ಲ, ಯಾಕಂದ್ರೆ ಅದ್ರೊಳಗಡೆ ಇದ್ದಾಳೆ ಅವಳು. ನನ್ನಲ್ಲಾದ ಪರಿವರ್ತನೆ ನನ್ನರಿವಿಗೆ ಬರಲು ಸಾವೆ ಸಮೀಪಿಸಿ ತಂದು ತಿಳಿದುಕೊಂಡೆನು ಆಗ. ಇಲ್ಲಿ ಇನ್ನೊಂದು ವಿಶೇಷ ನೋಡ್ಬೋದು. ಇದು ಶುರುವಾಗೋದು ಮೊದಲನೇ ಸಾಲು ಪ್ರಾಣದೇವನು ಅಂತ ಶುರುವಾಗ್ತದೆ. ಕೊನೆಯ ಸಾಲಿನಲ್ಲಿ ಸಾವಿನ ಬಗ್ಗೆ ಹೇಳ್ತಾಳೆ. ಅಂದ್ರೆ ಅವನು ಪ್ರಾಣದೇವನು, ನನಗಾದ್ರೆ ಸಾವು ಸಮೀಪಿಸ್ತಾ ಇದೆ. ಇದು ಎರಡೂ ಆಗ್ತಾ ಇರೋದು ಅಲ್ಲಿ ಒಂದೇ ಬಯಕೆಯ ವಸ್ತುವಿನಿಂದ. ಇಲ್ಲಿ ಈ ಪದ್ಯ ಯಾವುದರ ಬಗ್ಗೆ ಇದೆ ಅಂತ ಅನ್ನೋದು ಯೋಚಿಸಬೇಕು. ಅಂದ್ರೆ ಇಲ್ಲಿರೋ ಮುಖ್ಯ ಭಾವ ಯಾವುದು? ಇಲ್ಲಿ 3 ಜನ ಇದ್ದಾರೆ, ಈ ಒಂದು ತ್ರಿಕೋನದ ಬಗ್ಗೆ ಹೇಳಿದೆ. ಆಮೇಲೆ ಅದು ಫೋಕಸ್ ಶಿಫ್ಟ್ ಆಗ್ತಾ ಇರೋ ಬಗ್ಗೆನೂ ಮಾತಾಡಿದ್ವಿ. ಪದ್ಯ ಇರುವುದು ಯಾವುದರ ಬಗ್ಗೆ? ಇಲ್ಲಿ ಇರುವ ಮುಖ್ಯ ಭಾವ ಅಸೂಯೆಯದ ಅಂತ ನಾವು ಒಂದು ಕೇಳಬಹುದು. ಅದು ಈ 5-6ನೇ ಸಾಲನ್ನು ನೋಡಿದ್ರೆ, ಈ ಗೆಲುವಿನ ನಗೆ ಅವನಿಗಾಗಿ, ಅದು ನನ್ನ ಚೇತನವ ನೊಡೆದು ಹೃದಯಾಂತರಾಳವ ಹಿಡಿದು ನಡಗಿಸಲು ಅಂತ ಬರುತ್ತೆ. ಅಂದ್ರೆ ಅದು ಅಸೂಯೆಯ ಬಗ್ಗೆ ಹೇಳ್ತಾ ಇದೆಯಾ ಪದ್ಯ ಅನ್ನೋದು. ಆದ್ರೆ ನಿಜಕ್ಕೂ ಹಾಗಿಲ್ಲ ಅದು. ಯಾಕೆಂದ್ರೆ ಅಸೂಯೆ ಅಂದ್ರೆ ಏನು? ಅಸೂಯೆ ಅಂದ್ರೆ ಈಗ ಆ ಇನ್ನೊಬ್ಬ ವ್ಯಕ್ತಿಯ ಸ್ಥಾನದಲ್ಲಿ ನಾನು ಇರಬೇಕಾಗಿತ್ತು ಅಂತನ್ನೋದು. ಆದ್ರೆ ಇಲ್ಲಿ ಈ ಇಡೀ ಪದ್ಯವನ್ನು ಓದಿದ್ರೆ ಆ ಭಾವ ಬರೋದಿಲ್ಲ. ಇಲ್ಲಿರೋದು ಆ ಇನ್ನೊಬ್ಬ ವ್ಯಕ್ತಿಯ ಬಗ್ಗೆ ಒಂದು 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 ಅಚ್ಚರಿ ಇದೆ, ಒಂದು ಮೆಚ್ಚುಗೆ ಇದೆ. ಪ್ರಾಣದೇವನು ನನ್ನ ದೃಷ್ಟಿಯಲ್ಲಿ, ಇವನು ಪ್ರಾಣದೇವ, ಇವನು ದೇವರಿಗೆ ಸಮನಾದವನು. ಯಾಕೆಂದ್ರೆ ನಿನ್ನ ಬಳಿ ಕುಳಿತು ನಿನ್ನ ಕಣ್ಣಲ್ಲಿ ಕಣ್ಣಿಟ್ಟು ಆಲಿಸಿದ್ರು ಅವಳ ಪಿಸುಮಾತು, ತುಂಬ ಪ್ರೇಮದ ಪಿಸುಮಾತು, ಗೆಲುವಿನ ನಗೆ ಎಲ್ಲ ನಿನ್ನ ಸುತ್ತಲೂ ಸುಳಿದಾಡುತ್ತಿದ್ರೂ ಸಹಿತ ನೀನು ಅಷ್ಟೊಂದು ನಿರುದ್ವಿಗ್ನಾಗಿ ಕುಳಿತಿದ್ದೀಯಲ್ಲ, ಅದು ಹೇಗೆ ಸಾಧ್ಯ ಅನ್ನುವಂತ ಭಾವ ಇದೆ ಅಂತ ಅನ್ಸುತ್ತೆ. ಆದ್ರೆ ಯಾಕಂದ್ರೆ ಅದನ್ನ ನೀವು ಕಾಂಟ್ರಾಸ್ಟ್ ಮಾಡಿ ನೋಡಬಹುದು. ಯಾಕಂದ್ರೆ ಇಲ್ಲಿ ಮುಂದಿನ ಸಾಲುಗಳಲ್ಲಿ ಬರುತ್ತೆ, ಒಮ್ಮೆ ನಿನ್ನತ್ತ ನೋಟ ಬೀರಿದಾಗ, ಒಮ್ಮೆ ನಿನ್ನತ್ತ ನೋಟ ಬೀರಿದ್ದಷ್ಟೇ ಸಾಕು, ಧ್ವನಿ ಉಡುಗಿತು, ಮಾತು ತಪ್ಪಿ ಹೋಯ್ತು, ಚರ್ಮದಾಳದಲ್ಲಿ ಅಗ್ನಿಜ್ವಾಲೆ, ಕಣ್ಣು ಮಂಜಾಯ್ತು, ಅದೆಲ್ಲ ಆಗ್ತಾ ಇದೆ. ನನಗೆ ಸಾಧ್ಯವಾಗದ್ದನ್ನ ಇವನು ಅದೆಷ್ಟು ಸುಲಭವಾಗಿ ಮಾಡ್ತಾ ಇದ್ದಾನೆ ಅಂತನ್ನುವ ಒಂದು ಭಾವ ಇದೆ. ಆಮೇಲೆ ಅದಕ್ಕೆ ಮೊದಲನೇ ಸಾಲಿನಲ್ಲಿ ಆ ಪ್ರಾಣದೇವ ಮತ್ತು ಕೊನೆಯಲ್ಲಿ ಅವನು ಆರಾಮಾಗಿ ಇರೋದು, ಅಂದ್ರೆ ಅವನು ದೇವರಿಗೆ ಸಮಾನನಾದವನು ಇರಬಹುದು, ಆದ್ರೆ ನನಗೆ ಈ ರೀತಿ ಆಗ್ತಾ ಇದೆ ಅಂತ, ನನಗೆ ಸಾವೇ ಸಮೀಪಿಸ್ತೇನೋ ಈ ಬಯಕೆಯ ಈ ಜ್ವರದಲ್ಲಿ ಅನ್ನುವ ರೀತಿಯ ಭಾವ ಕೂಡ ಇಲ್ಲಿ ಇದೆ. ಒಟ್ಟಿನಲ್ಲಿ ಈ ಪದ್ಯ ಇರೋದು ಬಯಕೆ ಹುಟ್ಟುವ ಮತ್ತು ಅದು ಬೆಳೆದು ಬಯಕೆ ಯಾರಲ್ಲಿ ಹುಟ್ಟಿದೆಯೋ ಅವರ ಮೈಮನಗಳಲ್ಲಿ ವ್ಯಾಪಿಸುವ ಬಗ್ಗೆ, ಮತ್ತು ಅದು ಉಂಟು ಮಾಡುವ ದೈಹಿಕ ಮಾನಸಿಕ ಸಂವೇದನೆಗಳ ಬಗ್ಗೆ ಇದೆ. ಅದನ್ನು ಬಹಳ ಸ್ಪಷ್ಟವಾಗಿ ಇಲ್ಲಿ ಸ್ಯಾಫೋ ಹೇಳ್ತಾ ಹೋಗ್ತಾಳೆ. ಇದು
ಆಕ್ಚುಲಿ ಏನು ಅಂದ್ರೆ ಈ ಆಮ್, ಆ, ಬಹಳಷ್ಟು ಆ, ಈ ಆ, ಗ್ರೀಕ್ ಕವಿತೆಗಳಲ್ಲಿ ಅಥವಾ ಇವನ್ ಗ್ರೀಕ್ ಪ್ರಾಚೀನ ಕಾಲದಿಂದಲೂ ಗ್ರೀಕ್ ಫಿಲಾಸಫರ್ ತತ್ವಜ್ಞಾನಿಗಳು ಕೂಡ ಈ ಬಯಕೆಯ ಸ್ವರೂಪವನ್ನ ಅಥವಾ ಈ ಬಯಕೆ ಮತ್ತು ಕಾಮನೆಗಳ ಅಧಿದೇವತೆಯಾದ ಈರಾಸ್ ಆಮ್, ಆ, ಬಗ್ಗೆ ಚರ್ಚಿಸುತ್ತಾನೆ ಬಂದಿದ್ದಾರೆ. ಆ, ತತ್ವಜ್ಞಾನಿಗಳು ಅದನ್ನ ಒಂದು ತಾತ್ವಿಕ ಪರಿಕಲ್ಪನೆಯ ರೂಪದಲ್ಲಿ ನೋಡಿದ್ರೆ, ಸ್ಯಾಫೋನ್ ಅಂತ ಕವಿಗಳು ಈರೋಸ್ ಅನ್ನ ಮತ್ತು ಅದು ಆ, ಆ ಬಯಕೆಯನ್ನ ಮತ್ತು ಅದು ಉಂಟು ಮಾಡುವ ಮಾನಸಿಕ ಮತ್ತು ದೈಹಿಕ ಸಂವೇದನೆಗಳ ಸ್ಪಷ್ಟ ಚಿತ್ರಣವನ್ನ ಕಟ್ಟಿಕೊಡುವ ಮೂಲಕ ಸ್ಯಾಫೋನ್ ಅಂತ ಕವಿಗಳು ಅದನ್ನ ಮಾಡ್ತಾರೆ. ಆ, ಇಲ್ಲಿ ಒಂದು ಸ್ಯಾಫೋ ಒಂದು ಕಡೆ, ಇನ್ನೊಂದು ಪದ್ಯದ ತುಣುಕಿನಲ್ಲಿ ಅದು ಗ್ರೀಕ್ ಪದ, ಅದು ಗ್ಲೂಕೋ ಗ್ಲೂಕೋಪಿಕ್ರಾನ್ ಅನ್ನುವ ಪದ ಬಳಸ್ತಾಳೆ. ಅದು ಗ್ಲೂಕೋಪಿಕ್ರಾನ್ ಅನ್ನುವುದು ಪ್ರಾಯಶಃ ಇದು ಅವಳೆ ಕಟ್ಟಿದ ಪದ, ಮತ್ತು ಅದು ಪ್ರೇಮದ ಮತ್ತು ಬಯಕೆಯ ಭಾವ ಕಟುಮಧುರವಾದದ್ದು ಅಂತ ಸೂಚಿಸೋದಕ್ಕೆ ಅವಳು ಬಳಸಿದ್ದದು. ಏನೋ ಇದನ್ನ ಪ್ರೇಮ ಕವಿಗಳು ಯಾವತ್ತೂ ಅವಾಗಿಂದ ಪುರಾತನ ಕಾಲದಿಂದ ಹೇಳ್ತಾನೆ ಬಂದಿದ್ದಾರೆ ಆಧುನಿಕ ಕಾಲದವರೆಗೂ. ಪ್ರಾಯಶಃ ಅವಳು ಅದನ್ನ ಮೊದಲಿಗೆ ಈ ರೀತಿಯ ಭಾವನೆ, ಈ ರೀತಿ ಅದನ್ನ ಅಭಿವ್ಯಕ್ತಿಸಿದ್ದು ಅವಳು ಅಂತ ಅಂತ ಅನ್ಸುತ್ತೆ. ಇಲ್ಲಿ ಎರಡು ಗ್ಲೂಕೋಪಿಕ್ರಾನ್ಲಿ ಎರಡು ಪದಗಳ ಸೇರಿ ಆಗಿದ್ದದು. ಗ್ಲೂಕೋ ನಾವು ಈ ಗ್ಲೂಕೋಸ್ ಅನ್ನೋದು ಕೇಳಿರ್ತೀವಿ ಸಾಮಾನ್ಯವಾಗಿ. ಗ್ಲೂಕೋಸ್ ಅಂದ್ರೆ ಒಂದು ರೀತಿಯ ಸಕ್ಕರೆ, ಅದು ಸಿಹಿಯ ಭಾವ. ಪಿಕ್ರಾನ್ ಅನ್ನೋದು ಅದರಿಂದ ವ್ಯುತ್ಪನ್ನವಾದ ಪದಗಳು ಸಾಮಾನ್ಯ ಬಳಕೆಯಲ್ಲಿ ಇಲ್ಲ. ಆದ್ರೂ ಪೆಕ್ರಿಕ್ ಆಸಿಡ್ ಅಂತ ಪದಗಳಿವೆ, ಅದು ಕಹಿಯನ್ನ ಸೂಚಿಸೋದು. ಅಂದ್ರೆ ಸರಳವಾಗಿ ಹೇಳ್ಬೇಕಾದ್ರೆ ಇದು ಸಿಹಿ ಕಹಿ ಅಂತ ಅಂತ ಹೇಳಿದ ಹಾಗೆ. ಅದನ್ನೇ ಕೆಲವು ಇಂಗ್ಲಿಷ್ ಅನುವಾದಗಳಲ್ಲಿ ಸ್ವೀಟ್ ಬಿಟರ್ ಅಂತಾನೂ ಮಾಡಿದ್ದಾರೆ. ಆದ್ರೆ ಅಷ್ಟು ಅದು ಇಂಗ್ಲಿಷ್ನ ಜಾಯಮಾನಕ್ಕೆ ಅಷ್ಟು ಹೊಂದೋದಿಲ್ಲ ಅಂತ ಹೇಳಿ ಅದನ್ನ ಬಿಟರ್ ಸ್ವೀಟ್ ಅಂತ ಆಗುತ್ತೆ. ಅದೇ ರೀತಿ ಕನ್ನಡದಲ್ಲೂ ಈ ಭಾವಕ್ಕೆ ಸಾಮಾನ್ಯವಾಗಿ ಕಾವ್ಯದಲ್ಲಿ ಕಟು ಮಧುರ ಅಂತ ಅನ್ನೋದನ್ನ ಅಂತ ಬಳಸ್ತೀವಿ. ಸಖಿಗೀತ, ಬೇಂದ್ರೆ ಸಖಿಗೀತ ಆರಂಭದಲ್ಲೂ ಇದು ಕಟು ಮಧುರ ಆಖ್ಯಾನ ಅಂತನೂ ಬಳಕೆ ಬರುತ್ತೆ. ಒಟ್ಟಿನಲ್ಲಿ ಸ್ಯಾಫೋಳ ಕಾವ್ಯದ ಒಟ್ಟಾರೆ ಕಾವ್ಯ ಸೃಷ್ಟಿಯನ್ನು ನಾವು ಬಯಕೆಯ ಕಟು ಮಧುರ ಆಖ್ಯಾನ ಅಂತ ಕೂಡ ವ್ಯಾಖ್ಯಾನಿಸಬಹುದು ಅಂತ ಅನ್ಸುತ್ತೆ. ಈ ಕೆ.ಎನ್. ವಿಜಯಲಕ್ಷ್ಮಿ ಅವರ ಅನುವಾದದಲ್ಲೂ ಒಂದು ಕಡೆ ಹೀಗೆ ಬರುತ್ತೆ. ಹಾ ಪ್ರೇಮವೇ ಏಕೆ ಹೆಳವನ ಮಾಡಿ ನನ್ನ ಮನ ಕದಡಿದೆ, ಆ ಕ್ರಿಮಿ ತಡೆಯಲು ಸಾಧ್ಯ, ಪ್ರೀತಿಯು ಕಟು ಮಧುರ ಅಂತ ಬರುತ್ತೆ. ಇಲ್ಲಿ ಇನ್ನೊಂದು ಏನ್ ಗಮನಿಸ್ಬೇಕಂತಾರೆ, ಇಲ್ಲಿಯೂ ಕೂಡ ಇಲ್ಲಿ ಆ ಕ್ರಿಮಿ ಅನ್ನೋದು ಬಯಕೆಯ ಬಗ್ಗೆ, ಈರಾಸ್ ಬಗ್ಗೆ ಹೇಳ್ತಾ ಇರೋದು. ತಡೆಯಲು ಸಾಧ್ಯ, ಅದನ್ನ ನಾವು ಮ್ಯಾನೇಜ್ ಮಾಡೋದಿಕ್ಕೆ ಆಗುವುದಿಲ್ಲ ಅನ್ನುವಂತ ಭಾವದಲ್ಲಿ. ಆಮೇಲೆ ಇಲ್ಲಿ ಏಕೆ ಹೆಳವನ ಮಾಡಿ ನನ್ನ ಮನ ಕದಡಿದೆ, ಇದು ಸ್ಯಾಫೋನ ಕಾವ್ಯದ ತುಣುಕುಗಳಲ್ಲೂ ಮತ್ತು ಇತರ ಗ್ರೀಕ್ ಹಳೆ ಪ್ರಾಚೀನ ಗ್ರೀಕ್ ಕವಿಗಳ ಕಾವ್ಯದಲ್ಲೂ ಇದು ಬರುತ್ತೆ. ಅದನ್ನ ಇಂಗ್ಲಿಷ್ ನಲ್ಲಿ ಅನುವಾದ ಮಾಡಿದಾಗ ಲಿಂಬ್ ಲೂಸನಿಂಗ್ ಅಥವಾ ಲಿಂಬ್ ಮೆಲ್ಟಿಂಗ್, ಅಂದ್ರೆ ನಮ್ಮ ಕೈಕಾಲುಗಳು ಸಡ್ಲ ಆಗುವ ಹಾಗೆ ಅಥವಾ ಕೈಕಾಲುಗಳು ನಮ್ಮ ಅಂಗಾಂಗಗಳು ಕರಗುವ ಹಾಗೆ, ಅದು ಆ ಬಯಕೆ ಉಂಟಾಗುವ ಭಾವ. ಅದು ಅಂದ್ರೆ ದೈಹಿಕ ಯಾತನೆ. ಆ ರೀತಿಯಲ್ಲಿ ಬಹಳಷ್ಟು ಸಲ ನಾವು ನೋಡಿದ್ವಿ. ಅಂದ್ರೆ ಬಯಕೆ ಅಥವಾ ಡಿಸೈರ್ ಅಥವಾ ಹೀರೋ ಫಿಸಿಕಲ್ ಮತ್ತು ಮ್ಯಾನಿಫೆಸ್ಟೇಷನ್. ಒಂದು ಕಡೆ ಅದು ನನ್ನ ಮನ ಗೊತ್ತಿದೆ ರುದ್ರ ಬಿರುಗಾಳಿಗೆ ಸಿಕ್ಕುವಗಳು ರೀತಿ ಬರುತ್ತೆ. ಈ ರೀತಿಯಾಗಿ ಬಹಳಷ್ಟು
ಕಾಲದಲ್ಲಿ ಈ ರೀತಿಯ ಘಟನೆಗಳು ಮತ್ತೆ ಇದನ್ನೇ ಈ ಈಗ ನಾವು ಈ ಮೊದಲು ಓದಿದ ಫ್ರಾಗ್ಮೆಂಟ್ 31 ಅಥವಾ ಈ ಬ್ರೋಚಿ ಅನ್ನೋ ಪದ್ಯದಲ್ಲೂ ನಾವು ನೋಡಬಹುದು. ಅಲ್ಲಿ ಬಯಕೆ ಮೂಡಿ ಅದು ಹಬ್ಬಿ ಆ, ಅದು ಅದು ವ್ಯಾಪಿಸಿಕೊಂಡಾಗ ಯಾವ ರೀತಿ ಆಗ್ತಾ ಇದೆ ಅನ್ನೋದು ಆ ಕಟ್ಟು ಮಧುರ ಭಾವನೆ ಅದನ್ನ ನಾವು ಅಲ್ಲಿ ನೋಡಬಹುದು. ಇನ್ನೊಂದು ಹೇಳಬೇಕಂದ್ರೆ ಈ ಈ ಬಯಕೆ ಅನ್ನೋದು ಈರೋಸ್ ಅನ್ನುವುದು ಆಮ್, ಆ, ಎಲ್ಲಿ ಇರ್ತದೆ ಅದು ಅದು ಅಭಾವವನ್ನ ಸೂಚಿಸುವಂಥದ್ದು. ಬಯಕೆ ಉಂಟಾಗುವುದೇ ಆ ಅಭಾವದಲ್ಲಿ. ಅದೇ ರೀತಿ ಅಂದ್ರೆ ಅಭಾವ ಇಲ್ಲದೆ ಹೋದಾಗ ಬಯಕೆಯೂ ಇರುವುದಿಲ್ಲ. ಅಂದ್ರೆ ಅಲ್ಲಿ ಯಾವಾಗ ಬೇರೆ ಭಾವ ಬರಬಹುದು. ಪ್ರೀತಿ ಪಾತ್ರರು ಸಿಕ್ಕಾಗ ಅಲ್ಲಿ ಅದು ಒಂದು ತೃಪ್ತಿಯ ಭಾವನ ಮತ್ತೊಂದು ಬರಬಹುದು. ಆದರೆ ಆ ಟೆನ್ಷನ್ ಏನಿರುತ್ತದಲ್ಲ, ಅದು ಆ ಹಿತವಾದ ನೋವು ಅಥವಾ ಈ ಈ ಈ ಕಟ್ಟುಮದರ ಭಾವನೆ ಇರೋದು ಆ ಪ್ರೀತಿಯ ವಸ್ತು ದೂರವಿದ್ದಾಗಲೇ, ಮತ್ತು ನಾವು ಅದನ್ನು ಹಿಡಿಯಲಿಕ್ಕೆ ಪ್ರಯತ್ನಿಸ್ತಾ ಇರ್ತೀವಿ, ಆದರೆ ಅದು ನಮ್ಮ ಕೈಗೆ ಸಿಗೋದಿಲ್ಲ. ಆ ರೀತಿಯ ಆ ರೀತಿ ಇದ್ದಾಗಲೇ ಅದು ಆ ಭಾವ ಬರೋದು. ಅಂದ್ರೆ ನಾವೀಗ ಸಾಮಾನ್ಯವಾಗಿ ಯಾರನ್ನಾದ್ರು ಮಿಸ್ ಮಾಡ್ಕೊಳ್ಳೋದು ಅಂತ ಹೇಳ್ತೀವಿ. ಅದು ಅದು ಹಾಗೆ ಅದು ಅದು ಅವಾಗ ಒಟ್ಟಿಗೆ ಇದ್ದಾಗ ಆ ಭಾವನೆ ಇರೋದಿಲ್ಲ, ದೂರ ಇದ್ದಾಗ ಮಾತ್ರ ಇರೋದು. ಇದೇ ಒಂದು ರೀತಿಯ ಬಯಕೆ ಅಥವಾ ಪ್ರೀತಿಯ ಒಂದು ರೀತಿಯ ವಿಪರ್ಯಾಸ ಅಂತಾನೂ ಹೇಳಬಹುದು. ಇದನ್ನ ನಾವು ಇಲ್ಲಿಯೂ ಸ್ಪಷ್ಟವಾಗಿ ಕಾಣಬಹುದು. ಇದೇ ರೀತಿ ಇನ್ನೊಂದು ಚಿಕ್ಕ ತುಣುಕು ಇದೆ, ಅದು ಸೇಬು ಅಂತ ಅನುವಾದ ಮಾಡಿದ್ದಾರೆ. ಎಂಥ ಸವಿಯಾದ ಸೇಬು ಹಣ್ಣು ಕೊಂಬೆ ತುದಿಯಲ್ಲಿ, ಹಣ್ಣು ಕೀಳುವವ ಕಾಣಲಿಲ್ಲ ಅಂತ. ಹಣ್ಣು ಕೀಳುವವ ಕಾಣಲಿಲ್ಲ ಅಂತ ಹೇಳಿ ಆಮೇಲೆ ಅದನ್ನ ತಿದ್ದುಕೋತಾಳೆ. ಕಾಣಲಿಲ್ಲವೆಂದಲ್ಲ, ಕಂಡರೂ ಆ ಹಣ್ಣು ಕೈಗೆಟುಕಲಿಲ್ಲ. ಇಲ್ಲಿ ಪದ್ಯ ಇರುವುದು ಯಾವುದರ ಬಗ್ಗೆ? ಈ ಪದ್ಯ ನಿಜವಾಗಿರುವುದು ಆ ಹಣ್ಣಿನ ಬಗ್ಗೆ ಅಲ್ಲ, ಅದು ಕೈಗೆಟಕದಿರುವುದರ ಬಗ್ಗೆ. ಈಗ ಪದ್ಯಗಳು ಸಾಮಾನ್ಯವಾಗಿ ಪ್ರೇಮ ಪದ್ಯಗಳು ಇರುವುದು ಪ್ರಿಯಕರಗಳ ಬಗ್ಗೆ ಅಲ್ಲ. ಇಲ್ಲಿಯೂ ಈ ಇಡೀ 16 ಸಾಲುಗಳಲ್ಲಿ ಮೊದಲಿಗೆ ಒಂದಷ್ಟು ಸವಿ ಮೆಲುದನಿ ಪಿಸುಮಾತಿನ ಬಗ್ಗೆ ಇದ್ರೂ ಆ ಪ್ರಿಯಕರಳ ಗುಣಗಳ, ಅವಳ 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 ಸೌಂದರ್ಯದ ಬಗ್ಗೆ ಆಗಲಿ, ಅವಳ ಬೇರೆ ಗುಣಗಳ ಬಗ್ಗೆ ಎಲ್ಲಿಯೂ ಹೆಚ್ಚು ಏನು ಹೇಳೇ ಇಲ್ಲ. ಇಲ್ಲಿ ಇರೋದು ಆ ಗ್ಯಾಪ್ ಏನಿದೆಯಲ್ಲ, ಆ ಗ್ಯಾಪ್ ಉಂಟು ಮಾಡುವ ಟೆನ್ಷನ್ ಬಗ್ಗೆ, ಆ ಅಭಾವ ಉಂಟು ಮಾಡುವ ಟೆನ್ಷನ್ ಬಗ್ಗೆ. ಕಾವ್ಯ ಹುಟ್ಟುವುದು ಅಲ್ಲಿಯೇ, ಕ್ರಿಯೇಟಿವಿಟಿ ಅನ್ನೋದು, ಸೃಜನಶೀಲತೆ ಅನ್ನೋದು ಹುಟ್ಟುವುದು ಅಲ್ಲಿಯೇ. ಮತ್ತೆ ಗ್ರೀಕರು ಅರಿವು ಅನ್ನೋದು ಕೂಡ ಮೂಡುವುದು ಗ್ಯಾಪ್ ನಲ್ಲೇ ಅಂತಾನೆ ಅಂದುಕೊಂಡಿದ್ರು. ಆ ತೆರಪಿನಲ್ಲೇ, ಆ ಕೊರತೆಯಲ್ಲಿಯೇ ಅದೆಲ್ಲ ಉಂಟಾಗುವುದು ಅಂತ ಅವರು ಅಂದುಕೊಂಡಿದ್ರು. ಇಷ್ಟು ಹೇಳಿದ್ದು ಸಾಕು ಅನ್ಸುತ್ತೆ. ಏನಾದರೂ ಯಾರ್ಯಾರು ಏನಾದ್ರು ಪ್ರಶ್ನೆಗಳಿದ್ರೆ ಅಥವಾ ಮುಂದೆ ಏನಾದ್ರು ಇದಕ್ಕೆ ಸೇರಿಸಬೇಕು ಅಂತಿದ್ರೆ ಮಾಡಬಹುದು. ಥ್ಯಾಂಕ್ ಯು. ಧನ್ಯವಾದಗಳು ಸರ್. 40ಕ್ಕೂ ಹೆಚ್ಚು ನಿಮಿಷಗಳ ಕಾಲ ನೀವು ಈ ಚಿಕ್ಕ ಕವಿತೆ ಮೇಲೆ ಅನೇಕ ಆಯಾಮದಲ್ಲಿ ನೀವು ಪ್ರಯೋಗ ವಿಮರ್ಶೆಗೆ ಒಳಪಡಿಸಿದ್ರಿ. ನಿಮ್ಗೆ ಎಲ್ಲರ ಪರವಾಗಿ ಧನ್ಯವಾದಗಳು ಸರ್. ಚಾಟ್ ಬಾಕ್ಸ್ ಅಲ್ಲಿ ಒಂದಿಷ್ಟು ಪ್ರಶ್ನೆಗಳು ಬಂದಿವೆ ಸರ್, ಅವುಗಳನ್ನ ಓದಿ ನಾನು ನಿಮ್ಗೆ ಹೇಳ್ತೀನಿ ಸರ್. ಕರ್ಲಿಂಗ್ ನಾಟಕರ್ ಅವರು ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ ಸರ್. ಕವನ ತೀವ್ರವಾಗಿ ಬಳಲಿಕೆಯನ್ನು, ಅದರ ಅನುಭವವನ್ನು ಹೇಳುತ್ತದೆ. ಇದು ದೇಹದ ಇಲ್ಲವೇ ಮನಸ್ಸಿನ ಇಲ್ಲವೇ ಆತ್ಮದ, ಹೀಗೆ ಯಾವುದರ ಬಳಲಿಕೆಯಾಗಿರಬಹುದು ಅಂತ. ಅದು ದೇಹದ ಮತ್ತು ಮನಸ್ಸಿನ ಬಳಲಿಕೆ ಅನ್ನೋದಂತೂ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಅದಕ್ಕೆ ನಾನು ಇನ್ನಷ್ಟು ಉದಾಹರಣೆಗಳಾಗಿ ಬೇರೆ ಕೆಲವು ತುಣುಕುಗಳನ್ನು ಹೇಳಿದೆ. ಇಲ್ಲಿ ಆದ್ರೂ ಅದು ಹೃದಯಾಂತರಾಳವ ಹಿಡಿದು ನಡಗಿಸೋದು, ಧ್ವನಿ ಹುಡುಗೋದು. ಇನ್ನೊಂದು ನಾನು ಹೇಳೋದಕ್ಕೆ ಮರೆತೆ, ಇಲ್ಲಿ ಇದು ದೇಹದ ಅಥವಾ ಫಿಸಿಯಾಲಜಿಗೆ ಸಂಬಂಧಪಟ್ಟಿದ್ದು ಹೆಚ್ಚು, ಆತ್ಮದ್ದು ಅಥವಾ ಅನ್ನೋಕ್ಕಿಂತ, ಯಾಕೆಂದ್ರೆ ಅದು ಬಹಳಷ್ಟು ಕಡೆ ಇಲ್ಲಿ ಇವರು ವಿಜಯಲಕ್ಷ್ಮಿ ಅವರು ಮಾತನಾಡದೆ ನಾನು ಮೂಕಳಂತಾದೆನು, ಆಗ ನನ್ನ ಈ ತುಟಿಗಳಿಗೆ ಮೌನ ಲೇಪಿತವಾಗಿ ಅಂತ ಹೇಳಿದ್ದಾರೆ.
ಆ, ನಾನು ಓದಿದ ಇಂಗ್ಲಿಷ್ ಅನುವಾದಗಳಲ್ಲೆಲ್ಲ ಆಮ್, ಅದು ಮೂಲ ಗ್ರೀಕ್ ಹೆಚ್ಚು ಸಮೀಪವಾಗಿ ಟಂಗ್ ಬ್ರೇಕಿಂಗ್ ಅಂದ್ರೆ ನಾಲಿಗೆ ಮುರಿದು ಬಿತ್ತು, ನಾಲಿಗೆ ಕಡಿದು ಹೋಯ್ತು, ನಾಲಿಗೆ ಮುರಿದು ಬಿತ್ತು ಅನ್ನೋ ರೀತಿಯಲ್ಲಿ ಬರ್ತದೆ. ಅದೇ ರೀತಿ ನಾನು ಹೇಳಿದ ಹಾಗೆ ಆ, ಆ, ಕಾಲು ಆ, ಆ, ಕಾಲು ಮುರಿದ ಹಾಗೆ ಅಥವಾ ಕಾಲು ಸಡ್ಲವಾದ ಹಾಗೆ ಅನ್ನೋ ಭಾವ ಇಲ್ಲಿ. ವಿಜಯಲಕ್ಷ್ಮಿ ಅವರು ಇದು ಹೆಳವನ್ನ ಮಾಡಿತು ನನ್ನ ಅನ್ನೋ ರೀತಿ ಬರುತ್ತೆ. ಇಲ್ಲಿ ಕಣ್ಣು ಮಂಜು ಮಂಜಾಗಿದ್ದು, ಕತ್ತಲು, ಸುತ್ತುವರೆ ಕತ್ತಲು, ಕಿವಿಯಲ್ಲಿ ಮೊಳಗಿತ್ತು, ಸಿಡಿಲಿನ ಮಂದ್ರನಾದ. ಇವೆಲ್ಲ ಅದೇ ದೈಹಿಕ ಮಾನಸಿಕ ಸಂವೇದನೆಗಳು, ತಲ್ಲಣ, ಆ ರೀತಿ ಬಳಲುವಿಕೆ ಬಗ್ಗೆನೇ ಹೇಳ್ತಾ ಇದೆ ಅಂತ ಅನ್ಸುತ್ತೆ. ಥ್ಯಾಂಕ್ ಯು ಸರ್. ಇನ್ನೊಂದು ಪ್ರಶ್ನೆ ಇದೆ ಸರ್, ಬಸವರಾಜ್ ಕೋಡ್ಗುಂಟಿ ಸರ್ ಅವ್ರದ್ದು. ಕವನ ವ್ಯಕ್ತಿಗಳ ಜೊತೆಗಿನ ಸಂಭಾಷಣೆಯೋ, ಪ್ರಕೃತಿಯ ಜೊತೆಗಿನ ಸಂಭಾಷಣೆಯೋ, ಇಲ್ಲವೇ ಅಗೋಚರತೆಗೆ ಮಾಡಿದ ಸ್ಪಂದನೆಯೋ? ಇದರಿಂದ ತಾತ್ವಿಕತೆಯನ್ನ ಹೇಗೆ ಹುಡುಕಬಹುದು? ಈಗ ಈ ಪಠ್ಯವನ್ನೇ ನೋಡಿದರೆ ಅದು ಇಲ್ಲಿ ಸಂಭಾಷಣೆ ಅಂತೇನಿಲ್ಲ, ಆದ್ರೆ ಒಂದು ಆಬ್ಸರ್ವೇಷನ್ ಇದೆ, ಮತ್ತು ಅದು ವ್ಯಕ್ತಿಗಳಿಗೆ ಸಂಬಂಧಿಸಿದ್ದು, ವ್ಯಕ್ತಿಗಳಿಗೆ ಮತ್ತು ಅವರ ನಡುವಿನ ಪ್ರೀತಿಯ ಒಂದು ಡೈನಮಿಕ್ಗೆ ಸಂಬಂಧಪಟ್ಟಿದ್ದೇ ಇದೆ. ಮತ್ತು ಈ ಪಠ್ಯದ ಹೊರಗೆ ನೋಡಿದ್ರು, ಸಾಫೋಳ ಒಟ್ಟಾರೆ ಕವಿತೆಗಳನ್ನ ನೋಡಿದ್ರು, ಅದು ಮುಖ್ಯ ಕಾಳಜಿಗಳು, ಮುಖ್ಯ ಥೀಮ್ಗಳೆಲ್ಲ ಈ ಬಯಕೆಯನ್ನು, ಪ್ರೇಮವನ್ನು ಕುರಿತಾದದ್ದು ಅವೇ ಇದೆ. ಗೆಳೆತನವನ್ನು ಕುರಿತಾದದ್ದು ಇದೆ, ಕೆಲವು ಕಡೆ ಸೌಂದರ್ಯವನ್ನು ಕುರಿತಾದದ್ದು, ಇದೆಲ್ಲ ಇದೆ. ಅದು ಈ ಪಠ್ಯವನ್ನೇ ಬಿಟ್ಟು ಒಟ್ಟಾರೆ ಅವಳ ಕಾವ್ಯದ ಪಠ್ಯವನ್ನು ನೋಡಿದಾಗ, ಮತ್ತಿನ್ನು ಅವಳು ಕಾವ್ಯ ಬರೆಯುತ್ತಿದ್ದ ಸಂದರ್ಭ ಇದೆಲ್ಲ ನೋಡಿದರೆ, ಅವಳ ಹಿನ್ನೆಲೆ, ಅವಳು ಬೇರೆ ಏನೇನಲ್ಲಿ ತೊಡಗಿಕೊಂಡಿದ್ರು ಅದನ್ನೆಲ್ಲ ನೋಡಿದರೆ, ಅವಳ ಮುಖ್ಯ ಆಶಯ ಸ್ಪಷ್ಟವಾಗಿ ಅದು ಈ ಅದು ಮುಖ್ಯವಾಗಿ ವ್ಯಕ್ತಿಗಳ ಬಯಕೆಗಳು, ವ್ಯಕ್ತಿಯ ಕಾಮನೆ, ಅದರ ಪ್ರೀತಿ, ಇವುಗಳ ಕುರಿತಾದದ್ದೇ ಅವಳ ಕಾಳಜಿ ಆಗಿತ್ತು ಅಂತ ಅನಿಸುತ್ತೆ. ಇದು ಅದರಲ್ಲಿನ ತಾತ್ವಿಕತೆ ಅನ್ನೋದು ಈಗ ನಾವು ಚರ್ಚಿಸಿದ್ವಲ್ಲ, ಅದರ ತಾತ್ವಿಕತೆಯನ್ನು ನಾವೇ ಕಂಡುಕೋಬೇಕಾಗುತ್ತೆ ಅನ್ಸುತ್ತೆ. ಇದನ್ನ ಮುಂದೆ ಸಾಕ್ರೆಟೀಸ್ ನಂತವರು ಸಹಿತ ಸಾಫೋಳ ಕಾವ್ಯದ ತುಣುಕುಗಳನ್ನ ಉದ್ಧರಿಸಿ ತಮ್ಮ ವಾದಗಳನ್ನ ಮಂಡಿಸ್ತಾರೆ. ಮೊದಲಿಗೆ ಹೇಳಿದೆ, ಪ್ಲೇಟೋನ ಸಿಂಪೋಸಿಯಂಗಳಲ್ಲಿ ಕೂಡ, ಅಂದ್ರೆ ಇದು ಅವರು ಇದನ್ನ ಕೇವಲ ಈ ಬಯಕೆ ಅನ್ನೋದನ್ನ ಕೇವಲ ಪ್ರೇಮಕ್ಕೆ ಅಥವಾ ವ್ಯಕ್ತಿಗಳ ಪ್ರೇಮಕ್ಕೆ ಮಾತ್ರ ಸೀಮಿತವಾಗಿ ನೋಡ್ಲಿಲ್ಲ. ಅವರು ಅದನ್ನ ಪರ್ಸ್ಯೂಟ್ ಅಂದ್ರೆ ಬೆನ್ನು ಹತ್ತುದು, ಯಾವುದರ ಎಲ್ಲದನ್ನು ಬೆನ್ನು ಹತ್ತುದು, ಜ್ಞಾನವನ್ನಾಯ್ತು, ಅರಿವನ್ನ, ತಿಳುವಳಿಕೆಯನ್ನ, ಕಲೆಯನ್ನ, ಒಟ್ಟಾರೆ ಸೃಜನಶೀಲತೆಯನ್ನ, ಕ್ರಿಯೇಟಿವಿಟಿಯನ್ನ, ಅದಕ್ಕೆಲ್ಲ ಅವರು ಅಳವಡಿಸಿಕೊಂಡರು. ಆ ರೀತಿಯಲ್ಲೂ ಕೂಡ ನೋಡಬಹುದು ಅಂತ ಅನ್ಸುತ್ತೆ. ಥ್ಯಾಂಕ್ ಯು ಸರ್. ಅಲ್ಲಿ ರೇಣುಕಾ ನಿಡಗುಂದಿ ಮೇಡಮ್ ಅವರು ಒಂದು ಪ್ರಶ್ನೆಯನ್ನ ಕೇಳಿದ್ದಾರೆ ಸರ್. ಆಕೆ ಪ್ರೇಮಿಸುತ್ತಿರಬಹುದಾದ ದೇವರಂತಹ ಪ್ರೇಮಿಯು ಇನ್ನೊಬ್ಬಳನ್ನು ಪ್ರೀತಿಸುತ್ತಿರಬಹುದಾದ ಸಂದರ್ಭವನ್ನ ಅನುಭವಿಸಿ ಬರೆದಂತಿದೆ. ಸ್ಯಾಫೋಳನ್ನೇ ಯಾಕೆ ಅನುವಾದಕರು ಆರಿಸಿಕೊಂಡಿದ್ದಾರೆ? ಪ್ರೇರಕ ಕಾರಣಗಳಾವುವು ಅಂತ ತನ್ನ ಸಮಕಾಲಿನಲ್ಲಿ ಸ್ಯಾಫೋ ಎಲ್ಲಿ ಸಲ್ಲುತ್ತಾಳೆ ಅಂತ ಹೇಳಿ ಹೇಳ್ತಾ, ಗ್ರೀಕ್ ಸಾಹಿತ್ಯದಲ್ಲಿ ಮುಖ್ಯವಾಗಿ ಅಂತ ಹೇಳಿ ಬ್ರಾಕೆಟ್ ಅಲ್ಲಿ ಹಾಕಿದ್ದಾರೆ ಸರ್. ಇಲ್ಲಿ 2-3 ಪ್ರಶ್ನೆಗಳಿದೆ. ಮೊದಲನೇದ್ದು ಇಲ್ಲಿ ಓದ್ತೀನಿ. ದೇವರಂತ ಪ್ರೇಮಿ ಇನ್ನೊಬ್ಬಳ ಸಂದರ್ಭ ಬರೆದಂತಿದೆ, ಅದು ಹೌದು ಅನ್ಸುತ್ತೆ. ಅದು ಹೌದು ಅನ್ಸುತ್ತೆ. ಆದ್ರೆ ಅಲ್ಲಿ ಆ ಸಂದರ್ಭ ಅಂದ್ರೆ ಅವರ ಸಂಬಂಧ ಸ್ಪಷ್ಟವಾಗಿ ಏನಿಲ್ಲ. ಅದು ಇರಬಹುದು, ಅಲ್ಲಿ ಅದು ಗಾಢವಾದ ಗೆಳೆತನ ಕೂಡ ಇರಬಹುದು, ಆದ್ರೆ ಈ ಪ್ರೇಮದ ಸಂಬಂಧನೂ ಇರಬಹುದು. ಸಾಫೋಳನ್ನೇ ಯಾಕೆ ಅನುವಾದಕರು ಆರಿಸಿಕೊಂಡಿದ್ದಾರೆ? ಹಲವು ಕಾರಣ ಇರ್ಬೋದು. ನನಗೆ ತೋರಿದ ಒಂದು ಕಾರಣ, ಇದನ್ನ ನಾನು ಓದ್ತಿದ್ದಾಗ ಇದನ್ನು ಯೋಚನೆ ಮಾಡ್ತಿದ್ದಾಗ ನನಗೆ ತೋರಿದ ಒಂದು ಕಾರಣ ಅಂದ್ರೆ, ಇವೆಲ್ಲ ಕೆಲವು ಆದಿಮ ಭಾವನೆಗಳು, ಪ್ರೈಮಲ್ ಫೀಲಿಂಗ್ಸ್, ಅಥವಾ ಮತ್ತೆ ಅವು ನಮ್ಮೊಳಗೆ ಉದ್ದೀಪಿಸುವ
ಭಾವನೆಗಳು ಕೂಡ ಮನುಷ್ಯನಷ್ಟೇ ಪುರಾತನವಾದದ್ದು, ನಮ್ಮ ಅರಿವಿನಷ್ಟೇ ಪುರಾತನವಾದದ್ದು ಅನ್ಸುತ್ತೆ. ಮತ್ತೆ ಅವು ಕಾಲಾತೀತವಾಗಿ ಉಳ್ಕೊಳ್ಳುತ್ತವೆ. ಹೀಗಾಗಿ ಅದು ಆಮ್, ಆ, ಮುಂದಿನ ಅನುವಾದಕರನ್ನ ಪ್ರೇರಿಸ್ತಾ ಹೋಗ್ತದೆ. ಮತ್ತದು ಪ್ರಾಚೀನ ವಾದದ್ರ ಬಗ್ಗೆ ಅದನ್ನ ನಾವು ಆ, ಉಳಿಸಿಕೊಂಡು ಅದನ್ನ ನಾವು ಅರ್ಥ ಮಾಡಿಕೋಬೇಕು ಅನ್ನುವ ಕುತೂಹಲ ಕೂಡ ಇದ್ದೇ ಇರ್ತದೆ. ಇವೆಲ್ಲ ಕಾರಣಗಳು ಇರಬಹುದು ಅಂತ ಅನ್ಸುತ್ತೆ. ತನ್ನ ಸಮಕಾಲೀನರಲ್ಲಿ ಸ್ಯಾಫೋ ಎಲ್ಲಿ ನಿಲ್ಲುತ್ತಾಳೆ ಅನ್ನೋದನ್ನ ನಾನು ಮೊದಲಿಗೆ ಒಂಚೂರು ಹೇಳಿದೆ. ಆ ಅದೇ ಅದು 7ರಿಂದ 5ನೆಯ ಶತಮಾನ, ಸಾಮಾನ್ಯ ಶಕ ಪೂರ್ವ ಅಥವಾ ಕ್ರಿಸ್ತ ಪೂರ್ವ 7ರಿಂದ 5ನೇ ಶತಮಾನವನ್ನ ಗ್ರೀಕ್‌ನ ಲಿರಿಕ್ ಏಜ್ ಅಂತ ಗುರುತಿಸಿದ ಕಾಲದಲ್ಲಿ ಸುಮಾರು 9 ಜನ ಮುಖ್ಯ ಕವಿಗಳನ್ನ ಗುರುತಿಸ್ತಾರೆ, ಹೆಸರಿಸ್ತಾರೆ. ಆಮ್, ಅದ್ರಲ್ಲಿ ಆ, ಆ, ಇವಳೇ ಅಂದ್ರೆ ಇವಳು ಮತ್ತೆ ಅಲ್ಕೈಸ್ ಅಂತ ಒಬ್ಬ ಇದ್ದ, ಇವಳ ಸಮಕಾಲೀನ, ಮತ್ತೆ ಅದೇ ಲೆಸ್ಬೋಸ್ ಪ್ರಾಂತ್ಯದವನೇ. ಸೊ ಅವರಿಬ್ಬರನ್ನು ಮುಖ್ಯರು ಎಂದು ಗುರುತಿಸ್ತಾರೆ. ಸ್ಯಾಫೋ ಆ, ಆಮ್, ಆ, ಮುಂದೆಯೂ ಆ, ಅವಳ ಕಾವ್ಯಗಳು ಸಿಗ್ತಾ ಹೋದ, ಅದರ ತುಣುಕುಗಳು ಸಿಗ್ತಾ ಹೋದಾಗೆ ಹೆಚ್ಚು ಹೆಚ್ಚು ಮಹತ್ವವನ್ನು ಪಡೀತಾ ಬಂದಿದ್ದಾಳೆ ಅನ್ಸುತ್ತೆ. ಹೀಗಾಗಿ ಆಮ್, ತನ್ನ ಸಮಕಾಲೀನರಲ್ಲಿ ಅವಳು ಅತ್ಯಂತ ಮಹತ್ವದ ಸ್ಥಾನವನ್ನ ಹೊಂದಿದ್ದಾಳೆ. ಮತ್ತು ಇನ್ನೊಂದು ಹೇಳಿದೆ ನಾನು, ಹೋಮರ್ನ ಕವಿ ಅಂದ ತಕ್ಷಣ ಹೋಮರ್ ಅಂತ ಗುರುತಿಸಿದ ಹಾಗೆ ಕವಿಯತ್ರಿ ಅಂದ್ರೆ ಸ್ಯಾಫೋ ಅಂತನ್ನುವ ರೀತಿಯ ಭಾವನೆ ಇತ್ತು. ಹೀಗಾಗಿ ಬಹಳ ತನ್ನ ಸಮಕಾಲೀನರಲ್ಲಿ ಬಹಳ ಮಹತ್ವದ ಸ್ಥಾನವನ್ನು ಹೊಂದಿದ್ರು ಅಂತ ಹೇಳ್ಬೋದು. ಮಾತನಾಡದ ನಾನು ಮೂಕಳಾದೆ ಅನ್ನೋ ಸಲ ಏನನ್ನ ಹೇಳುತ್ತೆ ಅಂದ್ರೆ ಅದೇ ಅಲ್ಲಿ ಮೂಲ ಗ್ರೀಕ್ಗೆ ಇನ್ನು ಹತ್ತಿರ ಅಂದ್ರೆ ನಾಲ್ಗೆ ಮುರಿದೋಯ್ತು ಅಥವಾ ನಾಲ್ಗೆ ಬಿದ್ದು ಹೋಯ್ತು ಅನ್ನೋ ರೀತಿ ಬರುತ್ತೆ. ಆದ್ರೆ ಇಲ್ಲಿ ಅದನ್ನ ಮೂಕಳಾದೆನು ಅಂತ, ಅಂದ್ರೆ ಮಾತು ತಪ್ಪಿ ಹೋಯ್ತು, ನನಗೆ ಅದು ಮಾತು ಕಟ್ಟಿ ಹೋಯ್ತು. ಅವಳನ್ನ ನೋಡಿದ್ದ ಒಂದು ನೋಟ ಬೀರಿದ್ದೆ ಸಾಕು, ಆ ಬಯಕೆ ನನ್ನೊಳಗೆ ಯಾವ ರೀತಿಯಲ್ಲಿ ಉದ್ದೀಪಿತವಾಯ್ತು ಅಂದ್ರೆ ನನಗೆ ಮಾತೆ ಹೊರಬೀಳಿಲ್ಲ ಅನ್ನೋ ರೀತಿ ಬರ್ತದೆ. ಅದೇ ಅಂದ್ರೆ ಮಾತನಾಡದ ಮೂಕಳಾದೆ ಅನ್ನೋದು ಒಂದು ಸ್ವಲ್ಪ ಅದರಲ್ಲಿ ರಿಡಂಡೆನ್ಸಿ ಇದೆ ಅಂತ ಹೇಳಬಹುದು. ಅದಕ್ಕೆ ನಾನು ಅದು ಸ್ವಲ್ಪ ಅಲ್ಲಿ ಕೆಲವು ಕಡೆ ಈ ತುಟಿಗಳಿಗೆ ಮೌನ ಲೇಪಿತವಾಗಿ ಅಂತ ಇವರು ಸ್ವಲ್ಪ ಈ ರೀತಿ ಹೇಳಿದ್ದಾರೆ. ಆದ್ರೆ ಮೂಲದಲ್ಲಿ ಇಂಗ್ಲಿಷ್ ಅನುವಾದಗಳಲ್ಲಿ, ಅಂದ್ರೆ ಈ ಆನ್ ಕಾರ್ಸನ್ ಅಂತ ಅದು ಮೂಲಕ್ಕೆ ತುಂಬಾ ನಿಷ್ಠವಾದ ಅನುವಾದಗಳಲ್ಲಿ ಆ ರೀತಿ ಬರೋದಿಲ್ಲ. ಅದು ಟಂಗ್ ಬ್ರೇಕ್ಸ್ ಅನ್ನೋ ರೀತಿಯಲ್ಲಿ ಅದು ಇಲ್ಲಿ ಬರ್ತದೆ. ನೋ ಸ್ಪೀಕಿಂಗ್ ಈಸ್ ಲೆಫ್ಟ್ ಇನ್ ಮೀ, ನೋ ಟಂಗ್ ಬ್ರೇಕ್ಸ್ ಅಂಡ್ ಥಿನ್ ಫೈರ್ ಇಸ್ ರೇಸಿಂಗ್ ಅಂಡರ್ ಸ್ಕಿನ್ ಅನ್ನೋ ಆ ರೀತಿಯಲ್ಲಿ ಬರ್ತದೆ. ಸರ್, ಬಾಬುರಾಯ್ ಅವರು ಒಂದು ಕೇಳಿದ್ದಾರೆ ಸರ್, ಸವಿದನಿ, ಪಿಸುಮಾತು ಇಂಥ ಒಂದೆರಡು ಕೋಮಲತೆ ಹೇಳುವ ಶಬ್ದಗಳಿಗೆ ಪ್ರತಿಯಾಗಿ ಹಲವು ಶಬ್ದಗಳು ನಡುಗು, ಉಡುಗು, ಮೂಕ ಇಂಥ ಹಲವು ಬರುತ್ತವೆ. ಇದು ಏನನ್ನಾದರೂ ಸೂಚಿಸ್ತಿರಬಹುದು? ಅದು ಹೌದು, ಅಂದ್ರೆ ಅದು ಒಳ್ಳೆಯ ಅಬ್ಸರ್ವೇಶನ್ ಕೂಡ. ಅಂದ್ರೆ ಅಲ್ಲಿ ಒಂದು ಸೂಚಿಸ್ತಾ ಇರೋದೇನಂತಂದ್ರೆ ಅಲ್ಲಿ ಮೊದ್ಲಿಗೆ ಬರುತ್ತೆ ಪ್ರಾಣದೇವನ ದೃಷ್ಟಿಯಲ್ಲಿ ಯಾರೆಂದ್ರೆ, ಅಂದ್ರೆ ನಿನ್ನ ಬಳಿ ಕೂತು ನಿನ್ನ ಕಣ್ಣಲ್ಲಿ ಕಣ್ಣಿಟ್ಟು ಆಲಿಸ್ತಾ ಸವಿ ಮೆಲುದನಿ ತುಂಬ ಪ್ರಯೋಗ ಪಿಸುಮಾತು ಗೆಲುವಿನ ನಗೆ ಇದೆಲ್ಲ ಅವನ ಕಿವಿ ಮೇಲೆ ಬೀಳ್ತಾ ಇದ್ರು ಸಹಿತ ಅವನು ಅಷ್ಟೊಂದು ನಿರುದ್ವಿಗ್ನಾಗಿ ಯಾವುದೇ ಆತಂಕ ತಲ್ಲಣ ಇಲ್ಲದೆ ಇದ್ದಾನಲ್ಲ ಅಂತನ್ನೋದು. ಆದ್ರೆ ಅದೇ ಒಂದು ಎಲ್ಲೋ ದೂರದಲ್ಲಿದ್ರು ಆ ಪಿಸುಮಾತು ಸ್ವಲ್ಪ ಕಿವಿಗೆ ಬಿದ್ರು, ಒಂದೇ ಒಂದು ದೃಷ್ಟಿ, ಒಂದೊಂದು ನೋಟ, ಕಿರುನೋಟ ಆ ಕಡೆ ಬೀರಿದ್ರು, ಅದರಿಂದಾಗಿ ಈ ರೀತಿಯ ಪರಿಣಾಮ, ಇಷ್ಟೊಂದು ತಲ್ಲಣ. ಅಂದ್ರೆ ಈ ಮುಂದೆ ಈ ನಡುಗೋದು, ದನಿ ಉಡುಗೋದು ಇದೆಲ್ಲ ಬರುವ ಹಾಗೆ ಮುಂದೆ ಸಿಡಿಲಿನ ಮಂತ್ರನಾದ, ಸಿಡಿಲು ಬಡದ ಹಾಗೆ, ಅಂದ್ರೆ ಎಲ್ಲಿಯೋ ಸಿಡಿಲು ಬಡಿದು ಅದರ ಮಂತ್ರನಾದ ಬಹಳತ್ತು ಕಿವಿಯಲ್ಲಿ ಮೊರತಾ ಇರುತ್ತಲ್ಲ, ಆ ರೀತಿಯದು ಆಗುತ್ತೆ ಅನ್ನೋದು. ಅಂದ್ರೆ ಅದೇ ಆ ಕಾಂಟ್ರಾಸ್ಟ್ ನ ಸೂಚಿಸ್ತಾ ಇದೆ. ಅವನ ಅಷ್ಟೊಂದು ಕಾಂಪೋಸ್ಡ್ ಆಗಿ ಆರಾಮಾಗಿ ಇದ್ದಾನಲ್ಲ, ನನಗೆ ಯಾಕೆ ಹೀಗೆ ಆಗ್ತಾ ಇದೆ ಅನ್ನುವ ಆ ಭಾವವನ್ನ ಸೂಚಿಸ್ತಾ ಇದೆ. ನಂದೊಂದು ಪ್ರಶ್ನೆ ಇದೆ ಸರ್. ಇಲ್ಲಿ ಜಗತ್ತಿನ ಪ್ರಮುಖ ತಾತ್ವಿಕ ಮತ್ತು ದಾರ್ಶನಿಕ ಅಂತ ಹೇಳಿ ಸ್ಯಾಫೋ ಕವಿಯನ್ನ ಓದ್ತಾರೆ. ಈ ಕವನದಲ್ಲಿ ಅಂತ ಲಕ್ಷಣಗಳು ಸಿಗ್ತಾವ ಸರ್?
ಅಂದ್ರೆ ಯಾವುದಕ್ಕೆ ತಾತ್ವಿಕ, ದಾರ್ಶನಿಕ ಅಂತ ಹೇಳ್ತೀವಿ ಅನ್ನೋದು. ಈಗ ಒಂದು ಆಮ್, ಈ ಆನ್ ಕಾರ್ಸನ್ ಬಗ್ಗೆ ಹೇಳಿದೆ. ಅಂದ್ರೆ ಇಲ್ಲಿ ತಾತ್ವಿಕತೆ ಇದೆ. ತಾತ್ವಿಕತೆ ಇರೋದೇ ಒಂದು ಆ ಬಯಕೆ ಅನ್ನೋದರ ಸ್ವರೂಪ, ಅದನ್ನ ಹೇಗೆ ಅರ್ಥೈಸಿಕೊಳ್ಳಬೇಕು ನಾವು, ಅದನ್ನ ಹೀಗೆ ಸ್ಪಷ್ಟವಾಗಿ ಮಾತುಗಳಲ್ಲಿ, ಭಾಷೆಯಲ್ಲಿ ಹಿಡಿದಿಡೋದು. ಅದೇ ಅದು ಒಂದು ಸಾಧನೆ. ಅಲ್ಲಿ ಒಂದು ದರ್ಶನ ಇದೆ ಅಂತಾನೆ ನನಗನ್ಸುತ್ತೆ. ಆಮೇಲೆ ನಾನು ಈ ಆನ್ ಕಾರ್ಸನ್ ಅನ್ನುವ ಬಗ್ಗೆ ಹೇಳಿದ ಅವರದ್ದು ಒಂದು ಆ ಪುಸ್ತಕ ಇದೆ, ಒಂದು ಸುದೀರ್ಘ ಪ್ರಬಂಧ ಇದೆ, ಈರಾಸ್ ದ ಬಿಟರ್ ಸ್ವೀಟ್ ಅಂತ. ಅಂದ್ರೆ ಈ ಅದು ಕಟು ಮಧುರ ಅಂತ ಏನ್ ಹೇಳಿದ ಅವರು. ಈ ಗ್ಲೂಕೋಪಿಕ್ರಾನ್ ಅನ್ನುವ ಒಂದು ಆ, ಪದವನ್ನ ಏನು ಸ್ಯಾಫೋ ಕಟ್ಟಿದ್ರು ಅಂತ ಹೇಳಿದ್ನಲ್ಲ, ಅಲ್ಲಿಂದ ಶುರು ಮಾಡಿ ಸ್ಯಾಫೋ ಕವಿತೆಗಳಲ್ಲಿ ಮತ್ತು ಒಟ್ಟಾರೆಯಾಗಿ ಪ್ರಾಚೀನ ಗ್ರೀಕ್ ಕಾವ್ಯ, ನಾಟಕ, ಇವನ್ನೆಲ್ಲ ಅಷ್ಟಷ್ಟು ತೆಗೆದುಕೊಂಡು ಆ ಸುದೀರ್ಘವಾಗಿ ಒಂದು ಚಿಂತನೆ ನಡೆಸ್ತಾರೆ ಅವ್ರು ತಾತ್ವಿಕವಾದ. ಅಂದ್ರೆ ಇದೆ ಅದರಲ್ಲಿ ಸಾಕಷ್ಟು ಆಳ ಇದೆ ಅನ್ನೋದು ಗೊತ್ತಾಗುತ್ತೆ. ಈ ಒಂದೇ ಪದ್ಯದಲ್ಲಿ ಅದೆಲ್ಲ ಇದೆಯಾ ಇಲ್ವಾ ಅನ್ನೋದು ಹಾಗೆ ಹೇಳೋದು ಕಷ್ಟ ಅನ್ಸುತ್ತೆ ನನಗಂತೂ. ಕಷ್ಟ. ಆದ್ರೆ ಒಟ್ಟಾರೆ ಸಾಫೋ ಕಾವ್ಯವನ್ನ ಓದಿ ಅದರ ಬಗ್ಗೆ ಯೋಚನೆ ಮಾಡಿದಾಗ, ಮತ್ತು ಆ 2600 ವರ್ಷಕ್ಕಿಂತ ಹಿಂದಿನ ಕವಿತೆಯನ್ನು ನಾವು ಇವತ್ತು ಚರ್ಚಿಸ್ತಾ ಇದ್ದೀವಿ ಅಂದ್ರೆ ಅದೇ ಅದರ ಮಹತ್ವ ಅಂತ ಅನ್ಸುತ್ತೆ. ಅದಕ್ಕೆ ಬೇರೆ ಮೌಲ್ಯಮಾಪನನು ಬೇಕಾಗಿಲ್ಲ ಅಂತ ಅನ್ಸುತ್ತೆ ನನಗೆ. ಥ್ಯಾಂಕ್ ಯು ಸರ್. ಇನ್ನೊಂದು ಪ್ರಶ್ನೆ ಇದೆ ಸರ್, ಅಮ್ಲಯ್ಯ ಸೈದಪ್ಪನವರು. ನೋಟದ ಪರಿಣಾಮವೇ ಈ ಕವಿತೆಯ ಕೇಂದ್ರ ಅನ್ಬಹುದೇ ಅಂತ. ಹಾಗೆ ಹೇಳ್ಬೋದು. ಅದರ ಆ ನೋಟದ ಪರಿಣಾಮ ಏನಂದ್ರೆ, ಈ ಬಯಕೆ ಅಂತೂ ಇದ್ದೇ ಇದೆ, ಬಯಕೆ ಹುಟ್ಟೋದು. ಅದರ ಆ ನೋಟದ ಪರಿಣಾಮದಿಂದ ಏನಾಗ್ತದೆ ಅಂದ್ರೆ, ಅದು ಒಮ್ಮಿಂದೊಮ್ಮೆಲೆ ಅದಕ್ಕೆ ಇನ್ನಷ್ಟು ಚಾಲನೆ ಸಿಗ್ತದೆ, ಅದು ಉದ್ದೀಪಿತವಾಗುತ್ತೆ. ಅದು ಆಗ ಅದು ಇಡೀ ದೇಹದ ತುಂಬ, ಮನಸ್ಸಿನ ತುಂಬ ತೊಡಗುತ್ತೆ. ಅದರ ದೈಹಿಕ ಬಾಧೆಗಳು ಗೊತ್ತಾಗ್ತೊಡಗುತ್ತವೆ. ಆಮೇಲೆ ಇನ್ನೊಂದು ಹೇಳ್ದೆ ನಾನು ಮೊದ್ಲಿಗೆ, ಇದರ ಇನ್ನೊಂದು ಕೊನೆಯ ಸಾಲು ಇದೆ. ಅದು ಅಪೂರ್ಣ ಸಾಲು ಅಥವಾ ಒಂದು ಸಾಲಿದೆ, ಅದು ಪದ್ಯ ಪೂರ್ತಿ ಇಲ್ಲ ಅಂತ. ಅದು ಒಂದಷ್ಟು ಹಿಂಟ್ಸ್ ಕೊಡುತ್ತೆ ನಮಗೆ. ಅದು ಕನ್ನಡದಲ್ಲಿ ಇಲ್ಲ. ಅದು ಇಲ್ಲಿ ಇಂಗ್ಲಿಷ್ ಇಂದ ಓದಾದ್ರೆ, ಇದೆಲ್ಲ ಹೇಳಿದ ಮೇಲೆ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಬಟ್ ಆಲ್ ಈಸ್ ಟು ಬಿ ಡೇರ್ಡ್ ಬಿಕಾಸ್ ಈವನ್ ಅ ಪರ್ಸನ್ ಆಫ್ ಪಾವರ್ಟಿ. ಅಲ್ಲಿಗೆ ಮುಗಿದೋಗುತ್ತೆ. ಅಂದ್ರೆ ಇಷ್ಟೆಲ್ಲ ಹೇಳಿದ ಮೇಲೆ ಏನ್ ಹೇಳ್ತಾರೆ, ಇದೆಲ್ಲ ಇದೆ ಹೌದು, ಆದ್ರೂ ನಾವು ಇದನ್ನ ಅನುಭವಿಸ್ಲೇಬೇಕು. ಅಂದ್ರೆ ಈವನ್ ಈ ನನ್ನಂತ ಪರ್ಸನ್ ಆಫ್ ಪಾವರ್ಟಿ, ಅಂದ್ರೆ ಇಲ್ಲಿ ಬಡತನ ಅನ್ನೋದು ಯಾವ ರೀತಿಯಲ್ಲಿ ಹೇಳ್ತಾ ಇದ್ದಾರೆ ಅನ್ಸುತ್ತೆ ಅಂದ್ರೆ, ಅದೇ ಆ ಪ್ರಾಣದೇವ ಅಥವಾ ಅವನು ಯಾರು ದೇವರಿಗೆ ಸಮಾನನಾದವನು ಅನ್ನುವ ಆ ಮನುಷ್ಯನ ಜೊತೆ ಹೋಲಿಕೆಯಲ್ಲಿ, ನಾನು ಬಡವಳು, ಈ ರೀತಿ ನನ್ನಲ್ಲಿ ಈ ತಲ್ಲಣ ಇದೆ, ನಾನು ಎದುರಿಸ್ಲಿಕ್ಕೆ ಆಗ್ತಾ ಇಲ್ಲ, ಹಾಗಿದ್ದು ಆ ಧೈರ್ಯವನ್ನು ಮಾಡ್ಲೇಬೇಕು ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ದಾಳೆ ಅಂತ ಅನ್ಸುತ್ತೆ. ಅಂದ್ರೆ ಇದು ಅದೇ ಈಗ ನಮಗೆ ಆ ಪರ್ಸೂಟ್ ಬಗ್ಗೆ ಅಥವಾ ಯಾವುದೋ ಒಂದು ವಸ್ತುವನ್ನು ಪಡೆಯೋದರ ಬಗ್ಗೆ, ಅಥವಾ ಮೇಲಿನ ಕೊಂಬೆಯ ತುದಿಯಲ್ಲಿರುವ ಸೇಬು ಹಣ್ಣಿನ ಬಗ್ಗೆ ನಾನೇನು ಹೇಳಿದೆ ಅಂದ್ರೆ, ಅದು ನಮಗೂ ನಮ್ಮ ಮತ್ತೆ ಇದರಲ್ಲಿ ಇನ್ನೊಂದು ತಾತ್ವಿಕವಾಗಿ ಇನ್ನೊಂದು ನೋಡೋದಾದ್ರೆ, ಒಂದು 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 ಕವಿತೆಯನ್ನ ಕಟ್ಟುವುದು ಅಥವಾ ಯಾವುದೇ ಒಂದು ಕ್ರಿಯೇಟಿವಿಟಿ ಅನ್ನುವುದು ಆ ಹುಡುಕಾಟದಲ್ಲಿ, ಆ ಚಾಚುವಿಕೆಯಲ್ಲಿನೇ ಇರುತ್ತೆ, ಅದು ಸಿಗೋದ್ರಲ್ಲಿ ಇರೋದಿಲ್ಲ. ನಮಗೆ ಬೇಕಾಗೋದು ಮತ್ತು ನಾವು ಅದಕ್ಕಾಗಿ ಚಾಚುವುದರಲ್ಲಿ, ಮತ್ತು ಅಲ್ಲಿ ಏನೊಂದು ಅಂತರ ಉಳಿಯುತ್ತಲ್ಲ, ಸೃಜನಶೀಲತೆ, ಸೃಷ್ಟಿ ಎಲ್ಲ ಅಲ್ಲಿಯೇ ಆಗೋದು ಅಂತ ಆ ರೀತಿಯಲ್ಲೂ ನೋಡಬಹುದು. ರೇಣುಕಾ ಕೋಡಿಗುಂಟು, ಸಾರಿ, ನಿಡುಗುಂದಿ ಮೇಡಮ್ ಅವರು ಇನ್ನೊಂದು ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ ಸರ್. ಈಕೆಯ ಕವಿತೆಯ ಭಾವ ತೀವ್ರತೆ ಸಿಲ್ವಿಯಾ ಆ ಪ್ಲಾತಳನ್ನು ನೆನಪಿಸುವಂತಿದೆ ಅಂತ ಸರ್. ಹೌದು. ಸಿಲ್ವಿಯಾ ಪ್ಲಾತ್ ಕೂಡ ತುಂಬಾ ತೀವ್ರವಾಗಿ ಬದುಕಿದವರು ಮತ್ತು ತೀವ್ರವಾಗಿ ಬರೆದವರು. ಅದೇ ರೇಣುಕಾ ಮೇಡಮ್ ಅವರಿಗೆ ಗೊತ್ತಿರಬಹುದು, ಈ ವಿಜಯಲಕ್ಷ್ಮಿ ಅವರು ಸಿಲ್ವಿಯಾ ಪ್ಲಾತ್ ಅವರ ಕಾವ್ಯವನ್ನು ಅನುವಾದಿಸಿದ್ರು. ಈ ಸಾಫು ಕಾವ್ಯವನ್ನು ಅನುವಾದಿಸಿದವರೇ ಸಿಲ್ವಿಯಾ ಪ್ಲಾತ್ ಕಾವ್ಯವನ್ನು ಅನುವಾದಿಸಿದ್ರು. ಚಾಟ್ ಬಾಕ್ಸ್ ಅಲ್ಲಿ ಪ್ರಶ್ನೆಗಳು ಮುಗಿದು ಸರ್. ಯಾರಾದ್ರೂ ನೇರವಾಗಿ ಸರ್ ಅವರಿಗೆ
ಪ್ರಶ್ನೆಗಳನ್ನು ಕೇಳಬಹುದು, ಇಲ್ಲ ನಿಮ್ಮ ಅನಿಸಿಕೆಗಳನ್ನ ಹಂಚ್ಕೊಳ್ಬಹುದು. ಆ ಪ್ರಶ್ನೆಗಳು ಇಲ್ಲ ಅನ್ನೋದಾದ್ರೆ ನಾವು ಕಾರ್ಯಕ್ರಮವನ್ನ ಮುಗಿಸಬಹುದು. ಕೊನೆ ಹಂತದಲ್ಲಿದ್ದೇವೆ. ಯಾರಾದ್ರೂ ಒಂದು ಪ್ರಶ್ನೆ, ಕೊನೆಗೆ ಒಂದು ಅವಕಾಶ, ಯಾರಾದ್ರೂ ಕೇಳಬಹುದು. ಇಲ್ಲದಿದ್ರೆ ನಾವು ಮುಕ್ತಾಯ ಮಾಡೋಣ. ಮೇಡಮ್ ಅವರು ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ ಸರ್. ಸಮರ್ಪಕವಾಗಿ ಸಫಲವನ್ನ ಪರಿಚಯಿಸಿದ್ದೀರಿ ನೀವು ಅಂತ ಹೇಳಿ ರೇಣುಕಾ ಇಡಗುಂದಿ ಮೇಡಮ್ ಅವರು ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು, ಎಲ್ರಿಗೂ ಧನ್ಯವಾದಗಳು, ನಮಸ್ಕಾರ. ಓಕೆ. ಇಲ್ಲಿಯವರೆಗೆ ಇವತ್ತಿನ 78ನೇ ಉಪನ್ಯಾಸದಲ್ಲಿ ಸರ್ ಸಂಕೇತ್ ಪಾಟೀಲ್ ಸರ್ ಅವರು ಗ್ರೀಕ್ ಭಾಷೆಯ ಬ್ರೂಚಿಯ ಕವನ, ಸ್ಯಾಫೋ ಬರೆದಿರುವಂತಹ ಕವಿತೆ, ಇದನ್ನ ಕನ್ನಡಕ್ಕೆ ವಿಜಯಲಕ್ಷ್ಮಿ KN ಅವರು ಅನುವಾದಿಸಿದ್ದಾರೆ. ಅದ್ರ ಕುರಿತು 1 ತಾಸಿನವರೆಗೆ, ಅಂದ್ರೆ 40ರಿಂದ 50 ನಿಮಿಷಗಳ ಕಾಲ ಒಂದು ಉಪನ್ಯಾಸ ನೀಡಿ ಅನೇಕ ಪ್ರಶ್ನೆಗಳಿಗೆ ಉತ್ತರಗಳನ್ನ ಹೇಳ್ತಾ ಮತ್ತಷ್ಟು ಉಪನ್ಯಾಸವನ್ನ ದೀರ್ಘವಾಗಿ ಬೆಳೆಸಿದ್ರು, ಉತ್ತಮಗೊಳಿಸಿದ್ರು ಸಂಕೇತ್ ಪಾಟೀಲ್ ಸರ್ ಅವರಿಗೆ ಭಂಡಾರ ಪ್ರಕಾಶನ ಮಸ್ಕಿ ಮತ್ತು ಇಲ್ಲಿ ನೆರೆದಿರುವ ಎಲ್ಲ ಸಾಹಿತ್ಯ ಆಸಕ್ತರ ಪರವಾಗಿ ನಾನು ಅವರಿಗೆ ಧನ್ಯವಾದಗಳನ್ನ ಸಲ್ಲಿಸ್ತೇನೆ ಸರ್. ಸರ್, ನಿಮ್ಗೆ ಧನ್ಯವಾದಗಳು ಸರ್.